सर्वोपप्लवरहितो प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्ततारक्यं सद्गुरुं प्रणतोऽस्म्यहम्। सदाहं सम्प्रदायं संयमीन्द्रं सदाश्रियं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ನಾನು ಆಕಾಶಂಚೇತದ कुतश्चैतन्य ಇದಲ್ಲೋ ಹಿಂದಿನ ಅರ್ಧನ कुतश्चैतन्यश्च ಪ್ರಶ್ನೆ ಅಲ್ಲ ಕಣ ಮುಂದೆ 31 ಅರ್ಧನ 32 ಅರ್ಧ 32ರಲ್ಲಿ ಓಹೋ ವಿಶೇಷೋಪಾದಾನಸ್ಯ ವಿಶೇಷ ನಿಯಂತ್ರಿತ್ವೇನೈವ ಉಪಖ್ಯಾದ ಅಲ್ಲಿರೋ ಆಯ್ತಾ ಕುತಶ್ಚೈತನ್ಯಶ್ಚೀಯತೆ ಅತಃ ಖೇದ ಸುಖಮಪಿ ವಿಶೇಷತೆ ಧ್ಯೇತ್ವಾಯ ಅಲ್ಲಿರೋ ಆಯ್ತಾ ಏನರ್ಥ ವಿಶೇಷೋಪಾದಾನಸ್ಯ ವಿಶೇಷ ನಿಯಂತ್ರಿತ್ವೇನೈವ ಉಪಖ್ಯಾದದ್ದು ಏನರ್ಸೋದಕ್ಕೆ ಕನ್ನಡ ಓದು ಕನ್ನಡ ಏನ್ ಕಡೆ ನೋಡ್ಕೊಂಡು ಉಗ್ಯಾಟ್ಯಲ್ಲ ತಮಾಷೆ ಅಲ್ಲ ಅಣ್ಯ ಹಂಗ ಅರ್ಥ ಆಗದ ಸುಖೇನ ವಿಶೇಷಿತ ಸೇವ ಆಕಾಶ ಜೇತು ಹಿತಂ ಆಕಾಶ ಗುಣಸ್ಯ ವಿಶೇಷ ಸುಖಸ್ಯ ಜೇತು ಹಿತಂ ಸ ಹಂಗಾಗಿದ್ರೆ ಸುಖೇನ ವಿಶೇಷಿತ ಆಕಾಶ ಜೇತು ಆಗುತ್ತೆ ಹೊತ್ತು ಆಕಾಶ ಗುಣಸ್ಯ ವಿಶೇಷ ಸುಖಸ್ಯ ಜೇತು ಬರೀ ಆಕಾಶವನ್ನು ಧ್ಯಾನ ಮಾಡ್ಬೇಕು ಅಂತಾಗ್ಲಿ ಸುಖವನ್ನು ಧ್ಯಾನ ಮಾಡ್ಬೇಕು ಅಂತಾಗ್ಲಿ ಇಲ್ಲಿ ಹೇಳಿಲ್ಲ. ಸುಖೇನ ವಿಶೇಷಿತಸ್ಯ ಆಕಾಶ ಚೇತು ಹಿತಂ ಮತ್ತು ಆಕಾಶ ಗುಣಸ್ಯ ವಿಶೇಷಣಸ್ಯ ಅಲ್ವಾ? ಆಕಾಶ ಗುಣಸ್ಯ ವಿಶೇಷಣಸ್ಯ ಈ ವಾಕ್ಯಕ್ಕೆ ಅರ್ಥ ಹೇಳ ಕಿಂತು ಹಾಗೆ ಸುಖವೆಂಬ ವಿಶೇಷವುಳ್ಳ ಆಕಾಶವನ್ನೇ ಧ್ಯಾನ ಮಾಡಬೇಕೆಂದು ನಿಷಿದ್ಧಾಗುವುದೇ ಹೊರತು ಆಕಾಶ ಗುಣವಾದ ಸುಖವೆಂಬ ವಿಶೇಷಣವನ್ನು ಧ್ಯಾನ ಮಾಡಬೇಕೆಂದು ನಿಷಿದ್ಧಾಗಲಾರದು. ಮಂಕುಳ ಮಾಡಿದ್ರೆ ಸುಖವೆಂಬ ವಿಶೇಷಣವುಳ್ಳ ಆಕಾಶವನ್ನು ಮಾಡ್ಬೇಕೇ ಹೊರತು ಆಕಾಶಗಳುಳ್ಳ ಸುಖವನ್ನು ಧ್ಯಾನ ಮಾಡ್ಬೇಕು ಅಂತ ಆಗೋದೇ ಇಲ್ಲ. ಯಾಕಂದ್ರೆ ಸುಖವೆಂಬ ವಿಶೇಷವನ್ನು ತೆಗೆದುಕೊಂಡದ್ದಕ್ಕೆ ವಿಶೇಷವನ್ನು ಗೊತ್ತು ಮಾಡುವುದಲ್ಲಿಯೇ ತಾತ್ಪರ್ಯ ಮುಗಿದು ಹೋಗುವುದು. ಅದನ್ನ ಧ್ಯಾನಿಸಲೆಂದು ಆಕಾಶ ವಿಶೇಷವನ್ನು ಸುಖಕ್ಕೂ ಕೊಟ್ಟಿದೆ. ಎರಡಕ್ಕೂ ಎರಡು ಸೇರಿಸ್ಕೊಬೇಕು ಅಂತ ಸುಖ ವಿಶಿಷ್ಟವಾದ ಆಕಾಶ, ಆಕಾಶ ವಿಶಿಷ್ಟವಾದ ಸುಖ ಉಪಾಸನೆ ಮಾಡ್ಬೇಕೇ ಹೊರತು ಬರೀ ಸುಖ ವಿಶಿಷ್ಟವಾದ ಆಕಾಶ ಅಂತಾಗಲಿ ಆಕಾಶ ಸುಖ ಒಂದೇ ಮಾಡುವುದು ಅಲ್ಲ. ವಿಶೇಷೋಪಾದ ವಿಶೇಷಣವನ್ನು ತೆಗೆದುಕೊಳ್ಳೋದು ವಿಶೇಷವನ್ನು ನಿಯಂತ್ರಿತ್ವ ಅಂದ್ರೆ ಹತೋಟಿ ಇಡೋದ್ರಿಂದಲೇ ವಿಶೇಷಣ ಕೊಳಗೊಂಡಿವೆ. ಆದ್ರಿಂದ ಆಕಾಶಗಳನ್ನು ಸುಖವನ್ನು ಕೂಡ ವಿಶೇಷಗೊಳಿಸುತ್ತಾ ಇದೆ. ಧ್ಯೇಯ ಉಪಾಸನೆ ಮಾಡುವುದಕ್ಕೋಸ್ಕರವಾಗಿ ಸುಖವನ್ನು ಕೂಡ ಆಕಾಶಗಳನ್ನೇ ವಿಶೇಷಗೊಳಿಸ್ತಾ ಇದೆ. ಕುತಶ್ಚ ಏತನ್ನಿಶ್ಚೀಯತೆ ಮತ್ತು ಯಾವುದನ್ನು ಇದನ್ನು ನಿಶ್ಚಯಿಸಬಹುದು ಅಂತ ಕೇಳಿದ್ರೆ ಕಂ ಶಬ್ದಸ್ಯಾಪಿ ಬ್ರಹ್ಮ ಸಂಬಂಧ ಕಂ ಬ್ರಹ್ಮೇತಿ ಇದೇ ಹೋಗಿದೆ. ಖಂ ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ದು. ಕಮ್ಮಿಗೆ ಮಾತ್ರ ವಿಶೇಷ ಆಗಿದ್ರೆ ಕಮ್ಮ ಬ್ರಹ್ಮ ಹಾಕ್ತಾನೆ ಇಲ್ಲ. ಖಂ ಬ್ರಹ್ಮ ಅಂತ ಹೇಳ್ಬಿಡ್ತಿತ್ತು. ಕಂ ಶಬ್ದಕ್ಕೂ ಬ್ರಹ್ಮ ಶಬ್ದದ ಸಂಬಂಧವಿರುವುದರಿಂದ ಕಂ ಬ್ರಹ್ಮ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಸುಖವನ್ನು ಉಪಾಸನೆ ಮಾಡ್ಬೇಕಾಗಿಲ್ಲ ಅಂತ ಆಗಿದ್ರೆ ಬರೀ ಆಕಾಶವನ್ನೇ ಉಪಾಸನೆ ಮಾಡ್ಬೇಕು ಅಂತ ಆಗಿದ್ರೆ ಖಂ ಬ್ರಹ್ಮ ಅಂತ ಹೇಳ್ಬಿಟ್ಟಿತ್ತು. ಖಂ ಬ್ರಹ್ಮ ಅಂತ ಎರಡು ಹೇಳಿದ್ರಿಂದ ಸುಖವನ್ನು ಕೂಡ ಉಪಾಸನೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಯದಿ ಸುಖ ಗುಣ ವಿಶಿಷ್ಟಸ್ಯ ಖಸ್ಯ ಜಯತ್ವಂ ವಿವಕ್ಷಿತಂ ಸ್ಯಾತ್ ಕಂ ಬ್ರಹ್ಮ ಇತಿ ಖಂ ಬ್ರಹ್ಮ ಇದೆ. ಬರೀ ಸುಖ ವಿಶಿಷ್ಟವಾಗಿರುವ ಆಕಾಶವಷ್ಟನ್ನೇ ಉಪಾಸನೆ ಮಾಡಬೇಕು ಅಂತ ವಿವಕ್ಷೆ ಆಗಿದ್ರೆ ಸುಖ ಉಪಾಸನೆ ಮಾಡಬೇಕು ಅಂತ ಆಗಿಲ್ಲ. ಸುಖ ವಿಶಿಷ್ಟವಾದ ಆಕಾಶವನ್ನು ಉಪಾಸನೆ ಮಾಡಬೇಕು ಅಂತ ಏನಾದರೂ ಅಭಿಪ್ರಾಯವಾಗಿದ್ರೆ ಖಂ ಬ್ರಹ್ಮ ಅಂತ ಹೇಳ್ಬಿಡ್ತಿದ್ವು ಅಗ್ನಿಗಳು. ಖಂ ಬ್ರಹ್ಮ ಹೇಳ್ತಿರ್ಲಿಲ್ಲ. ಖಂ ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ರೆ ಬ್ರಹ್ಮ ಕಮ್ಮಿಗೆ ಮಾತ್ರ, ಕಮ್ಮಿಗಿಲ್ಲ.
ಅಲ್ಲ ಸುಖ ವಿಶಿಷ್ಟವಾದ ಆಕಾಶ ಅಷ್ಟನ್ನೇ ಹೊರತು ಮತ್ತೆ ಆಕಾಶ ವಿಶಿಷ್ಟ ಸುಖವನ್ನು ಉಪಾಸನೆ ಮಾಡ್ಬೋದು ಆಗ್ತಾನೆ ಇರ್ಲಿಲ್ಲ. ಅದು ಆಗದೆ ಇರಲಿಲ್ಲ ಎರಡಕ್ಕೂ ನಚೈವ ಮುಕ್ತವಂತಹ ನಚೈವಂ ಅಲ್ಲ ಉಕ್ತವಂತಃ ಹಾಗೆ ಹೇಳಿಲ್ಲ ಕಂಖಂ ಬ್ರಹ್ಮ ಅಂತ ಹೇಳಿಲ್ಲ ಅಗ್ನಿಗಳು. ಮತ್ತೇನ್ ಹೇಳಿದ್ರು ಕಿಂತರಿ ಕಿಂತರ್ಹಿ ಕಂ ಬ್ರಹ್ಮ ಖಂ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಕಮ್ಮು ಬ್ರಹ್ಮ ಖಮ್ಮು ಬ್ರಹ್ಮ ಅಂದ್ರು. ಕಂ ಬ್ರಹ್ಮ ಕಮ್ಮಿಯಾಗಿರೋ ಬ್ರಹ್ಮ ಅಲ್ಲ, ಕಮ್ ಅಂದ್ರೆ ಸುಖ. ಅತಃ ಬ್ರಹ್ಮಚಾರಿಣೋ ಮೋಹಾಪನಯನಾಯ ಅತಃ ಬ್ರಹ್ಮಚಾರಿಣೋ ಮೋಹಾಪನಯನಾಯ ಕಂಖಂ ಶಬ್ದಯೋಃ ಕಂಖಂ ಶಬ್ದಯೋಃ ಇತರೇತರ ವಿಶೇಷ ವಿಶೇಷ್ಯತ್ವ ನಿರ್ದೇಶಃ ಇತರೇತರ ವಿಶೇಷಣ ವಿಶೇಷ್ಯತ್ವ ನಿರ್ದೇಶಃ ಯುಕ್ತ ಏವ ಯುಕ್ತ ಏವ ಯಾವಕಂ ತದೇವಕಂ ಯದೇವಕಂ ತದೇವಕಂ ಇತಿ. ಶ್ರಾವಕಂ ಇತ್ಯಾದಿ. ಆದ್ರಿಂದ ಬ್ರಹ್ಮಚಾರಿಗೆ ಒಂದು ಮೋಹ ಉಂಟಾಗ್ಬಿಡ್ಬೋದು. ಬರೀ ಇಲ್ಲಿ ಆಕಾಶವನ್ನು ಉಪಾಸನೆ ಮಾಡಿ ಹೇಳ್ತಾ ಇದೀವಿ ಹೊರತು ಸುಖವನ್ನು ಹೇಳ್ತಾ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಾನು ಅಂತ ಹೇಳಿ ಆ ಮೋಹನ್ ಕಂಖಂ ಬ್ರಹ್ಮ ಎರಡು ಶಬ್ದಗಳಿಗೆ ಎರಡಕ್ಕೂ ಇತರ ವಿಶೇಷ ವಿಶೇಷತ್ವ, ಎರಡು ವಿಶೇಷ ಎರಡು ವಿಶೇಷಣ ಈ ರೀತಿಯಾಗಿ ನಿರ್ದೇಶ ಮಾಡಿದ್ರೆ ಯುಕ್ತವೇ ಆಗಿದೆ. ಯಾವುದು ಕಮ್ಮ ಅದೇ ಕಮ್ಮು, ಯಾವುದು ಕಮ್ಮ ಅದು ಕಮ್ಮು ಕೊಳ ಅಂತ ಹೇಳಿ ಎರಡಕ್ಕೂ ವಿಶೇಷಣ ಎರಡಕ್ಕೂ ವಿಶೇಷತೆ ಹೇಳಿರೋದು ಹೊಂದುತ್ತದೆ, ಯುಕ್ತವೇ ಆಗಿದೆ. ತದೇತ ಅಗ್ನಿಭಿರುಕ್ತಂ ವಾಕ್ಯಾರ್ಥಂ ಅಸ್ಮದ್ಬೋಧಾಯ ಶ್ರುತಿರಾಹ. ಅಸ್ಮದ್ಬೋಧಾಯ ಶ್ರುತಿರಾಹ. ಈ ರೀತಿಯಾಗಿ ಅಗ್ನಿಗಳೆಲ್ಲರೂ ಒಬ್ಬರು ಮೂರು ಜನ ಸೇರಿ ಹೇಳಿದಂತಹ ವಾಕ್ಯಾರ್ಥವನ್ನ ನಮಗೆ ತಿಳಿಸಿಕೊಡೋದಕ್ಕೋಸ್ಕರ ಶ್ರುತಿ ಹೇಳ್ತಾ ಇದೆ. ನಮಗದ ಅರ್ಥ ಮಾಡಿಸ್ಕೊಳ್ಬೇಕು, ತಿಳಿಸ್ಕೊಡ್ಬೇಕು ಅಂತ ಹೇಳಿ ಶ್ರುತಿ ಅದನ್ನು ಏನ್ ಮಾಡ್ತಾ ಇದೆ. ಪ್ರಾಣಂಚಃ ಅಸ್ಮೈ ಬ್ರಹ್ಮಚಾರಿಣಿ. ಪ್ರಾಣಂಚಃ ಅಸ್ಮೈ ಬ್ರಹ್ಮಚಾರಿಣೆ. ಮತ್ತು ವಾಕ್ಯ ಆಯ್ತು ಅಲ್ಲ, ವಾಕ್ಯ ಇಲ್ಲ. ತಸ್ಯ ಆಕಾಶಃ ತದಾಕಾಶಃ. ತಸ್ಯ ಆಕಾಶಃ ತದಾಕಾಶಃ. ಬರೀ ಬ್ರಹ್ಮಚಾರಿ ಪ್ರಾಣವನ್ನೂ ಹೇಳಿದೆವು. ಪ್ರಾಣಂಚ ಅಸ್ಮೈ ಬ್ರಹ್ಮಚಾರಿ ವಾಕ್ಯ ಆಗ್ಬೇಕು. ಹೌದು, ವಾಕ್ಯ ಆಗ್ಬೇಕು. ಅಲ್ಲಿಗೆ ಏನಿಲ್ಲ, ಏನಿಲ್ಲ ಕೊಡ್ಬೇಕು ಅವನಿಗೆ ಇಟ್ಕೊಳ್ಳೋ ಮೊಹಮ್ಮದ್. ಅದೇ ಗುರುಗಳ ಇದು ಅಂದ್ರೆ ಈ ಹೃದಯಾಕಾಶದಲ್ಲಿ ಅವ್ನು ನೆಲೆಸಿರ್ತಕ್ಕ ಇರೋದ್ರಿಂದ ಅದು ಸುಖ ಅನ್ನೋ ಅರ್ಥನ, ಅದು ಟೋಟಲ್ ಮೀನಿಂಗ್ ಹಂಗ್ ಬರತ್ತೆ. ಹೃದಯಾಕಾಶವು ಸುಖ ವಿಶಿಷ್ಟವಾಗಿದೆ. ಹಾ ಹಾ ಸುಖವು ಆಕಾಶದಂತಿದೆ. ಸುಖವು ಆಕಾಶದಂತಿದೆ ಅಂದ್ರೆ ಪರಿಚ್ಛಿನ್ನ ಸುಖ ಅಲ್ಲ, ಅನಂತ ಸುಖ ಅಂತ. ಅನಂತ ಸುಖ. ಆಕಾಶ ಸುಖವಾಗಿದೆ ಅಂದ್ರೆ ಈ ಭೂತಾಕಾಶ ಜಡಾಕಾಶ ಅಲ್ಲ, ಅಚೇತನಾಕಾಶ ಅಲ್ಲ, ಚಿದಾಕಾಶ ಅಂತ. ಚಿದಾಕಾಶ ಅದೇ ಅದೇ ಅದು ಯಾವಾಗ್ಲೂ ಸುಖ ಸ್ವರೂಪನೇ ಅದು ಅನ್ನೋ ಹಂಗೆ. ಆಕಾಶ ಸ್ವರೂಪ ಅದು ಅನಂತವಾಗಿ ಅನಂತವಾದದ್ದು. ಹಾ ಸರಿ ಸರಿ. ಟೋಟಲ್ ಮೀನಿಂಗ್ ಅದು ಆತರ ಫುಲ್ ಅರ್ಥ ಅಲ್ವಾ? ಹೌದು, ಅರ್ಧಾಕಾಶವು ಅನಂತವಾಗಿದೆ, ಸುಖ ರೂಪವಾಗಿದೆ. ಓಕೆ, ಅನಂತ ಸುಖ. ಓಕೆ, ಅನಂತ ಅಂತ ಗೊತ್ತು, ಸುಖ ರೂಪ ಅಂತ ಗೊತ್ತಿಲ್ಲ. ಸುಖ ಅಂದ್ರೆ ಪರ್ಮನೆಂಟ್ ಅನಂತ ಸುಖ ಅನ್ನೋದು ಆಲ್ವೇಸ್ ಅನ್ನೋ ಹಂಗೆ, ಆಮ್ನಿ ಪ್ರೆಸೆಂಟ್ ಆತರ. ಹಾ, ಅನಂತ ಸುಖ ಅನ್ನೋದು ಒಂದು ಇದಲ್ಲ, ಅದು ವರ್ಬಲ್ ಫಾರ್ಮ್ ಅಲ್ಲ, ಆ ಸ್ವರೂಪ. ಸ್ವರೂಪ ಸ್ವರೂಪ ಆಯ್ತು. ಹೇಳಿದಂಗೆ ಆಮ್ನಿಷಿಯಂಟ್ ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡಿರೋದು. ಅದೇ ಸ್ವರೂಪನೇ ಅಂದ್ಮೇಲೆ ಅದು ಎಲ್ಲ ಕಡೆನೂ ಅರ್ಥ. ಖಂಡವಾಗಿರ್ತಕ್ಕಂತಹ ಆಕಾಶ. ಅಖಂಡ. ಸುಖ ಆಗೋದಲ್ಲ, ಅದು ಸುಖವೇ ಇರೋದು. ಅದು ಸುಖದ ಫೀಲಿಂಗ್ ಆಗೋದು ಅಂದ್ರೆ ಅದು ಆಗ್ತಾ ಆಗ್ತಾ ಆಯಾಸ ಆಗತ್ತೆ, ಮುಗಿದೋಗುತ್ತೆ, ಕಟ್ಟಾಗ್ಬಿಡುತ್ತೆ. ಅದು ಆಗೋದಲ್ಲ. ಸಕ್ಕರೆ ಹೇಗೆ ಸಿಹಿ ಸ್ವರೂಪವೋ ಆತ್ಮ ಸ್ವರೂಪ ಸುಖ ಸ್ವರೂಪ. ಆ ಸುಖ ಅನಂತವಾಗಿರೋ ಸುಖ, ಅನಂತ ಅಖಂಡ, ಅನಂತ ಸುಖ ಸ್ವರೂಪ. ಸುಖವು ಅನಂತವಾಗಿದೆ, ಆ ಅನಂತವು ಸುಖರೂಪವಾಗಿದೆ. ಪ್ರಾಣಂಚಃ ಅಸ್ಮಿ ಬ್ರಹ್ಮ. ಪ್ರಾಣವನ್ನು ಕೂಡ ಈ ಬ್ರಹ್ಮಚಾರಿಗೆ ಉಪದೇಶ ಮಾಡಿದರು. ಪ್ರಾಣವನ್ನು ಬ್ರಹ್ಮ ಭಾಷೆ ಮಾಡ್ಕೊಳ, ಪ್ರಾಣ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳಿ ಭಾವನೆ ಮಾಡ್ತಾ ಕೂತ್ಬೇಕು ಅಗ್ನಿಗಳು. ಬರೀ ಅಷ್ಟನ್ನೇ ಮಾಡ್ಬೋದಾ? ಪ್ರಾಣ ಬ್ರಹ್ಮ ಖಂ ಬ್ರಹ್ಮ. ಇನ್ನು ಅಗ್ನಿ ಹೇಳಿದಂತೆ ವಿದ್ಯೆನೆಲ್ಲ ಬಿಟ್ಟು ಶ್ರೀಕಲ, ಮೃಖಿಂಗಲ, ದೇವಕಲ, ವಾಯುಕಲ ಇರುದ್ದಲ್ವಾ? ಇರುದ್ದಲ್ಲ. ಹಾ, ಗಾಲಪತಿ ಆಮೆ ಹೋಮ ಕರೆಕ್ಟ್. ಇದು ಪ್ರಾಣ ಬ್ರಹ್ಮ ಕಂಬ ಗಮ ಶುರು. ಇದು ಉಪಕೋಸಲ ವಿದ್ಯೆ ಅಷ್ಟನ್ನು ಮಾಡ್ಬೋದು. ಅದಕ್ಕೆ ಮುಂದೆ ಉಪಕೋಸಲ ವಿದ್ಯೆ ಗಾಲಪತಿ ಇದ್ದು ಸೇರಿಸಿದೆ.
ತಮ್ಮ ಇದು ಆತ್ಮವಿದ್ಯಾ ಅಗ್ನಿವಿದ್ಯಾ ಎರಡು. ಆತ್ಮವಿದ್ಯಾ ಪ್ರಾಣಬ್ರಹ್ಮ ಕಮ್ಮಬ್ರಹ್ಮ ಖಬ್ರಹ್ಮ. ಅಗ್ನಿವಿದ್ಯಾ ಮುಂದಿನಿದು ಉಪಕೋಸನಿಗೆ ಒಬ್ಬೊಬ್ಬರು ಹೇಳ ಅನ್ನಾಹಾರ ಭಜನ ಆಹ್ವಾನ ದಕ್ಷ 3 ಜನ ಹೇಳಿರೋರು ಅಗ್ನಿವಿದ್ಯೆ. ತಸ್ಯ ಆಕಾಶಃ ತದಾಕಾಶಃ, ತಸ್ಯ ಆಕಾಶಃ ತದಾಕಾಶಃ, ಅದರ ಆಕಾಶವೇ ತದಾಕಾಶವು. ಅಂದ್ರೆ ಪ್ರಾಣಸ್ಯ ಸಂಬಂಧಿ ಆಶ್ರಯತ್ವೇನ ಹಾರ್ದಾಕಾಶ ಇತ್ಯರ್ಥಃ. ಪ್ರಾಣಸ್ಯ ಸಂಬಂಧಿ ಆಶ್ರಯತ್ವೇನ ಹಾರ್ದ ಆಕಾಶ ಇತ್ಯರ್ಥಃ. ಪ್ರಾಣಕ್ಕೆ ಸಂಬಂಧಪಟ್ಕೊಂಡು ಆಶ್ರಯವಾಗಿರ್ತಕ್ಕಂಥ ಹಾರ್ದಾಕಾಶವನ್ನೇ ಇಲ್ಲಿ ಹೇಳ್ತಾ ಇದೆ, ಭೂತಾಕಾಶವಲ್ಲ. ಭೂತಾಕಾಶವಾದ್ರೆ ಜಡ ಆಗ್ಬಿಡುತ್ತೆ. ಜಡಾಕಾಶವನ್ನು ಇಲ್ಲಿ ಹೇಳ್ತಾ ಇಲ್ಲ, ಚಿದಾಕಾಶ, ಹಾರ್ದಾಕಾಶ. ಆಕಾಶ ಅಂದ್ರೆ ಪರಮಾತ್ಮನೇ. ದಹರ ಉತ್ತರೇಭ್ಯಾ ಸೂತ್ರದಲ್ಲೂ ಆಕಾಶಸ್ಥಲಿಂಗ ಸೂತ್ರ ತೀರ್ಮಾನ ಮಾಡಿದ ಆಕಾಶ ಅಂದ್ರೆ ಪರಮಾತ್ಮನೇ ಅಂತ. ಯೋವೇ ಪರಮೇ ವ್ಯೋಮ ಅಂತಿದೆ. ಪರಮೇ ವ್ಯೋಮ ಅಂದ್ರೆ ಹಾರ್ದಾಕಾಶ, ಚಿದಾಕಾಶ. ಬ್ರಹ್ಮವನ್ನೇ ಪರಮೇ ವ್ಯೋಮ ಅಂತ ಹೇಳ್ತಾ ಇದೆ. ಅಂದ್ರೆ ಯೋವೇಜನೈತಂ ಗುಹಾಯಾಂ ಪರಮೇ ವ್ಯೋಮನ್, ಯೋವೇಜನೈತಂ ಗುಹಾಯಾಂ ಪರಮೇ ವ್ಯೋಮನ್. ಜ್ಞಾನ ಪ್ರಕರಣದಲ್ಲಿ ಹೇಗೆ ಅವರನ್ನ ಹೇಳಿದೆಯೋ ಉಪಾಸನಾ ಪ್ರಕರಣದಲ್ಲಿ ಹಾಗೆ ಹೇಳಿದೆ. ಸುಖ ಗುಣವತ್ತ ನಿರ್ದೇಶ, ಸುಖ ಗುಣದತ್ತ ನಿರ್ದೇಶ. ಈ ಹಾರ್ದಾಕಾಶ ಯಾಕೆ ತಗೋಬೇಕು ಅಂತ ಕೇಳಿದ್ರೆ, ಸುಖವೆಂಬ ಗುಣವುಳ್ಳದ್ದು ನಿರ್ದೇಶ ಮಾಡ್ತಾ ಇರೋದ್ರಿಂದ ಇದು ಜಡಾಕಾಶ, ಭೂತಾಕಾಶ, ಬಾಹ್ಯಾಕಾಶ ತಗೋಬಾರ್ದು. ಬಾಹ್ಯಾಕಾಶ ದೃಶ್ಯಾಕಾಶ, ಜಡಾಕಾಶ ಅದು ಇದು ಪರಿಚ್ಛಿನ್ನ ಭೂಮಿ ಬೇರೆ. ಇದು ಹಾಗಲ್ಲ. ಇದು ಚಿದಾಕಾಶ, ಸುಖ ವಿಶಿಷ್ಟವಾದ ಆಕಾಶ, ಅನಂತವಾದ ಆಕಾಶ. ತಂಚ ಆಕಾಶಂ ಸುಖಗುಣ ವಿಶಿಷ್ಟಂ ಬ್ರಹ್ಮ, ತಂಚ ಆಕಾಶಂ ಸುಖಗುಣ ವಿಶಿಷ್ಟಂ ಬ್ರಹ್ಮ, ತಸ್ಥಂಚ ಪ್ರಾಣಂ ತಸ್ಥಂಚ ಪ್ರಾಣಂ ಬ್ರಹ್ಮ ಸಂಪರ್ಕಾದೇವ ಬ್ರಹ್ಮೇತ್ಯುಭಯಂ ಪ್ರಾಣಂಚ ಆಕಾಶಂಚ ಬ್ರಹ್ಮೇತ್ಯುಭಯಂ ಪ್ರಾಣಂಚ ಆಕಾಶಂಚ ಸಮುಚ್ಚಿತ್ಯ ಬ್ರಹ್ಮಣಿ ಊಚು ಬ್ರಹ್ಮಣೇ ಊಚು ಬ್ರಹ್ಮಗಳು ಎಂದು ಹೇಳಗಳು. ಬ್ರಹ್ಮಣಿ ಊಚು ಅಗ್ನಿಯ, ಬ್ರಹ್ಮಣಿ ಊಚು ಅಗ್ನಯ. ಬ್ರಹ್ಮಣಿ ದೀರ್ಘ ಇದೆಯಾ? ದೀರ್ಘ ಹಾಕೋಬೇಕು. ಮುಚ್ಚಿತ್ತ ಬ್ರಹ್ಮಣಿ ಊಚು ಅಗ್ನಿಯ, ಎರಡನ್ನು ಸೇರಿಸಿ ಬ್ರಹ್ಮಗಳು ಎಂದು ಅಗ್ನಿಗಳು ಹೇಳಿದೆವು. ದ್ವೇಚನ ಬ್ರಹ್ಮಣಿ ಎರಡು ಬ್ರಹ್ಮಗಳು. ಬ್ರಹ್ಮ ವಿಚಾರ ಮಾಡೋಣ. ಇಲ್ಲಿ ಪ್ರಾಣವನ್ನು ಹೇಳಿದೆ ಎಂಬುದನ್ನು ಪರಾಮರ್ಶೆ ಮಾಡೋಣ. ಬ್ರಹ್ಮಣಿ ತಿಳ್ಕೋಬೇಕು. ತಿದ್ಕೊಂಡಿದ್ದೀವಿ. ಬ್ರಹ್ಮಣಿ ಊಚು ಅಗ್ನಿ. ಯಾಕೆಂದ್ರೆ ತಂಚ ಆಕಾಶವು ಸುಖಗುಣ ವಿಶಿಷ್ಟವಾದಂತಹ ಬ್ರಹ್ಮ ಮತ್ತು ತಸ್ಸಂಚ ಪ್ರಾಣ, ಆ ಆಕಾಶದಂತಹ ಪ್ರಾಣ ಅದು ಬ್ರಹ್ಮ ಸಂಪರ್ಕದಿಂದಲೇ ಅದು ಬ್ರಹ್ಮ ಅಂತ ಹೇಳಿ ಉಭಯಂ ಪ್ರಾಣಂಚ ಆಕಾಶಂಚ. ನೋಡಿ, ಉಭಯಂ ಪ್ರಾಣವನ್ನು ಆಕಾಶ ಎರಡನ್ನು ಸಮುಚ್ಚಿತ್ಯ ಬ್ರಹ್ಮಣಿ ಊಚು. ಆಕಾಶ ಮತ್ತೆ ಸುಖ ಅದು ಒಂದ್ ಮಾಡ್ಕೊಂಡಿದ್ದಾರೆ. ಅದು ಸುಖ ವಿಶಿಷ್ಟವಾದ ಬ್ರಹ್ಮ, ಆ ಆಕಾಶ ಇದೆಯಲ್ಲ ಹಾರ್ದಾಕಾಶ, ಆ ಸುಖ ಗುಣ ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮ. ತಸ್ಥಂಚ ಪ್ರಾಣ, ಅಲ್ಲಿರ್ತಕ್ಕಂಥ ಪ್ರಾಣ ಈ ಬ್ರಹ್ಮ ಸಂಪರ್ಕದಿಂದಲೇ ಬ್ರಹ್ಮ ಅನ್ಸ್ಕೊಂಡಿದೆ. ಅಂದ್ರೆ ಉಭಯಂ ಪ್ರಾಣಂಚ ಆಕಾಶಂಚ, ಎರಡನ್ನು ಪ್ರಾಣವನ್ನು ಆಕಾಶವನ್ನು ಸಮುಚ್ಚಿತ್ತ ಬ್ರಹ್ಮಣಿ ಊಚು ಅಗ್ನಿಯ ಕೂಡಿಸ್ಕೊಂಡು ಬ್ರಹ್ಮಗಳು ಎಂದು ಅಗ್ನಿಗಳು ಹೇಳಿದವು ಅಂತ ಇದ್ದಾರೆ. ನಾವೇ ಬ್ರಹ್ಮಾನಿ ಬಹುಜನ, ಸುಖವೂ ಬ್ರಹ್ಮ, ಆಕಾಶವೂ ಬ್ರಹ್ಮ, ಪ್ರಾಣವೂ ಬ್ರಹ್ಮ. ಅದ ಸುಖ ಪ್ರಾಣ ಸುಖ ಆಕಾಶ ಒಂದ್ ಮಾಡ್ಬಿಟ್ರು. ಸುಖ ಗುಣ ವಿಶಿಷ್ಟಂ ಆಕಾಶ ಮಾಡ್ಬಿಟ್ರು. ಸುಖ ಗುಣ ವಿಶಿಷ್ಟವಾದ ಆಕಾಶ ಅದೊಂದು ಬ್ರಹ್ಮ. ಅಲ್ಲಿರುವ ಪ್ರಾಣ ಅದು ಬ್ರಹ್ಮ ಸಂಪರ್ಕದಿಂದ ಅದು ಪ್ರಾಣ ಅಂದ್ರೆ ಪರಮಾತ್ಮನೇ. ಉಪಾಧಿ ಅಷ್ಟೇ. ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣ ತಗೊಳ್ತಾನೆ ಇಲ್ಲ. ಪ್ರಾಣ ಶಬ್ದದಿಂದ ಪರಮಾತ್ಮನೇ ತಗೊಳ್ತಾ ಇದ್ದಾರೆ. ಪರಮಾತ್ಮನೂ ಪ್ರಾಣ ಅಂದ್ರೆ ಪರಮಾತ್ಮನೂ ಅದು ಬ್ರಹ್ಮ, ಆಕಾಶವು ಅದು ಬ್ರಹ್ಮ.
ಇಲ್ಲಿ ಸುಖ ಆಕಾಶ ಪ್ರಾಣ ಮೂರು ಶಬ್ದ ಸೇರಿವೆ ಹೊರತು ಪರಮಾತ್ಮನಿಗೆ ಹೆಸರು ಹೊರತು ಈ ಲೌಕಿಕ ಸುಖವೂ ಅಲ್ಲ ಭೂತಾಕಾಶವೂ ಅಲ್ಲ ಮುಖ್ಯ ಪ್ರಾಣವೂ ಅಲ್ಲ. ಹಾ ಉಪಾಸ್ಯ ಒಳಗೆ ಕೈಯಾದ ಸುಖವನ್ನೇ ನೇರವಾಗಿ ಬ್ರಹ್ಮಾಪಾಸನೆ ಮಾಡಬೇಕು. ಆಕಾಶವನ್ನು ಮೂರು ಶಬ್ದಗಳಿಂದ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಪ್ರಾಣವನ್ನು ಕಂಖಂ ಸೇರಿಸಿ ಒಂದ್ ಮಾಡ್ಬಿಟ್ರು. ಕಂ ವಿಶಿಷ್ಟವಾದ ಖಂ ವಿಶಿಷ್ಟವಾದ ಕಮ್ಮನ್ನು ಒಂದ್ ಮಾಡಿ ಪ್ರಾಣೋ ಬ್ರಹ್ಮ ಅಂತ ಹೇಳಿ ಬ್ರಹ್ಮಣಿ ಮಾಡ್ತಾ ಇದ್ದಾರೆ. ಅದೆರಡನ್ನು ಒಂದ್ ಮಾಡಿದ್ದಾರೆ. ಸುಖ ವಿಶಿಷ್ಟವಾದ ಆಕಾಶ ವಿಶಿಷ್ಟವಾದ ಸುಖ ಅಂತ ಮಾಡಿ ಬ್ರಹ್ಮ ಅಂತ ಮಾಡಿ ಪ್ರಾಣೋ ಬ್ರಹ್ಮ ಅಂತ ಮಾಡಿ ಬ್ರಹ್ಮಣಿ ಉಭಯಂ ಅಂತ ಮಾಡ್ತಾ ಇದ್ದಾರೆ. ಬ್ರಹ್ಮ ಸಂಪರ್ಕದಿಂದ ಬ್ರಹ್ಮ ಅಂತ ಹೇಳಿ ಉಭಯಂ ಪ್ರಾಣಂಚ ಆಕಾಶಂಚ, ಪ್ರಾಣವು ಆಕಾಶವು ಬ್ರಹ್ಮ ಅಂತ ಹೇಳಿ ಸಮುಚ್ಚಯ ಮಾಡ್ಕೊಂಡು ಅದನ್ನು ಹೇಳಿದರು. ಅಸಹೈನಂಗ ಹೀನಂಗಾರವತ್ಯೋ ಶಶಾಸ ಹೀನಂಗಾರಹವತ್ಯೋ ನ ಶಶಾಸ ಪೃಥಿವ್ಯಗ್ನಿರನ್ನಮಾದಿತ್ಯಃ ಪೃಥಿವ್ಯಗ್ನಿರನ್ನಮಾದಿತ್ಯಃ ಆದಿತ್ಯೇ ಪುರುಷೋ ದೃಶ್ಯತೆ ಇತಿ ಏಷ ಆದಿತ್ಯೇ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮೀತಿ ಸೋಹಮಸ್ಮಿ ಸ ಏವಾಹಮಸ್ಮೀತಿ ಅಸಹೈನಂಗಾರಹವತ್ಯೋ ನ ಶಶಾಸ ಪೃಥಿವ್ಯಗ್ನಿರನ್ನಮಾದಿತ್ಯ ಇತಿ ಯ ಏಷ ಆದಿತ್ಯೇ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮೀತಿ ಅಥ ಹಿ ಏನಂ ಹಿ ಏಕೋ ಹಾಗ ಹಿ ಅದು ಏನಾಗುತ್ತೆ ಹಿ ಅದು ಹೇ ಆಗುತ್ತೆ. ಅಥ ಹ ಏನಂ ಗಾರಹವತ್ಯಃ ಅನುಶಶಾಸ ಪೃಥಿವ್ಯಗ್ನಿರನ್ ಪೃಥಿವೀ ಪೃಥಿವಿ ಅಗ್ನಿ ಆದಿತ್ಯಃ ಅನ್ನ ಅನ್ನಂ ಯಪ್ಪ ಆದಿತ್ಯಃ ಇತಿ ಯಃ ಏಷಃ ಆದಿತ್ಯೇ ಬ್ರಹ್ಮ ಪುರುಷಃ ದೃಶ್ಯತೆ ಸಹ ಅಹಂ ಅಸ್ಮಿ ಸಹ ಏವ ಅಹಂ ಅಸ್ಮಿ ಇತಿ. ಆಮೇಲೆ ಇದು ಆತ್ಮವಿದ್ಯೆ ಆಯ್ತು. ಇವಾಗ ತಮ್ಮ ವಿದ್ಯೆ ಹೇಳ್ಬೇಕು ಅಂತ ಹೇಳಿ ಒಬ್ಬೊಬ್ರು ಹೇಳ್ತಾ ಇದ್ದಾರೆ. ಆಮೇಲೆ ಆಮೇಲೆ ಏನು ಮುಂದೆ ಈ ಉಪಕೋಸನ ಕುರಿತು ಗಾರಪತ್ಯಾಗ್ನಿಯು ಅನುಶಾಸನೆ ಮಾಡಿತು. ಏನಂತ ನೋಡಪ್ಪ, ಉಪಕೋಸಲ ಭೂಮಿ ಅಗ್ನಿ ಅನ್ನ ಆದಿತ್ಯ ಆಗಿದೆಯಲ್ಲ, ಇದು ಅನ್ನ ರೂಪ 4. ಇನ್ನು ಆದಿತ್ಯನಲ್ಲಿ ಪುರುಷ ಇರ್ತಕ್ಕ ಇದಾನಲ್ಲ, ಅವನೇ ನಾನು, ನಾನೇ ಅವನು, ನನಗೂ ಅವನಿಗೂ ಭೇದ ಇಲ್ಲ. ಆದಿತ್ಯ ಅಂತಕ್ಕಿದ್ದ ಪುರುಷನು ಗಾರವತ್ಯಾಗ್ನಿಯೂ ಒಂದೇ. ಪುರುಷನು ಸೋಹಮಸ್ಮಿ ಏವ ಅವನೇ ನಾನಾಗಿದ್ದೀನಿ, ನಾನೇ ಅವನು ನಾನಾಗಿದ್ದೇನೆ, ಅವನೇ ನಾನಾಗಿದ್ದೇನೆ. ಎರಡು. ಸಂಭೂಯಾಗ್ನಿಯ ಬ್ರಹ್ಮಚಾರಿಣಿ ಬ್ರಹ್ಮ ಉಕ್ತವಂತಹ. ಸಂಭೂಯಾಗ್ನಯಃ ಬ್ರಹ್ಮಚಾರಿಣೇ ಬ್ರಹ್ಮ ಉಕ್ತವಂತಃ. ಹಿಂದಿಂದು ಅಗ್ನಯ ಸಂಭೂಯ ಅಂದ್ರೆ ಅಗ್ನಿಗಳ ಸೇರ್ಕೊಂಡ್ಬಿಟ್ಟು ಬ್ರಹ್ಮಚಾರಿಗೆ ಬ್ರಹ್ಮ ವಿಚಾರ ಉಪದೇಶ ಮಾಡಿದ್ರು. ಪ್ರಾಣ ಬ್ರಹ್ಮ ಕಂ ಬ್ರಹ್ಮ ಅಂತ ಹೇಳಿದ್ರು. ಅಥ ಅನಂತರಂ ಪ್ರತ್ಯೇಕಂ ಸ್ವಸ್ವವಿಷಯಾಂ ವಿದ್ಯಾಂ ವಕ್ತುಂ ಆರೇಭಿರೇ. ಇನ್ನು ಮುಂದಕ್ಕೆ ತಮ್ಮ ವಿಷಯದಾಗ ವಿದ್ಯೆಯನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಅದಕ್ಕಾಗಿ ಆರಂಭ ಮಾಡ್ತಾ ಇದ್ದಾರೆ. ಇದು ಗೋಸಲ ಮೊದಲು ಹೇಳಿದ್ದು, ಇದು ಹಿಂದೆ ಹೇಳಿದ್ದು ಆತ್ಮವಿದ್ಯೆ. ಈಗ ಅಸ್ಮದ್ ವಿದ್ಯೆ, ನಮ್ಮ ವಿದ್ಯೆ ಇದು ಅಗ್ನಿವಿದ್ಯೆ. ಅಗ್ನಿವಿದ್ಯೆ ಗಾರಪತ್ಯಾಗ್ನಿ ವಿದ್ಯಾ, ಆಹವನಿಯಾಗ್ನಿ ವಿದ್ಯಾ, ದಕ್ಷಿಣಾಗ್ನಿ ವಿದ್ಯಾ ಅಂತ ಮುಂದೆ ಹೇಳ್ತಾರೆ. ತಮ್ಮ ವಿಷಯದಾದ ವಿದ್ಯೆಯನ್ನ ವಿದ್ಯೆಯನ್ನು ಉಪಾಸನೆ ಅದನ್ನು ಹೇಳೋದಕ್ಕೆ ಆರಂಭ ಮಾಡ್ಕೊಂಡ್ರು. ಅಂದ್ರೆ ಅಗ್ನಿಹೋತ್ರಿಯಾದವನು ಇದೆಲ್ಲ ಭಾವನೆ ಮಾಡಿದ್ರು ಬಹಳ ಒಳ್ಳೆಯದು. ಗಾರಪತ್ಯಾಗ್ನಿಯಲ್ಲಿ 4 ರೂಪ ಇದೆ. ಪೃಥ್ವಿ ರೂಪ, ಪೃಥ್ವಿಗೂ ಅಗ್ನಿಗೂ ಅವಿನಾಭ. ಅನ್ನ ಆದಿತ್ಯ, ಆದಿತ್ಯದಿಂದಲೇ ವೃಷ್ಟಿ ಮೂಲಕ ಅನ್ನ ಬರೋದು. ಆದಿತ್ಯನಿಗೆ ವಾಜಿ ಹೆಸರು. ವಾಜ ಅಂದ್ರೆ ಅನ್ನ, ವಾಜವಾನ್, ವಾಜವತಿ, ಅನ್ನವುಳ್ಳವನು ಆದಿತ್ಯ. ಜಗತ್ತಿನ ಎಲ್ಲಾ ಅನ್ನಕ್ಕೂ ಅವನೇ ಕಾರಣ. ತತ್ರ ಆದೌ ಏನಂ ಬ್ರಹ್ಮಚಾರಿಣಂ ಗಾರ್ಹಪತ್ಯೋಗ್ನಿಃ ಅನುಶಶಾಸ. ತತ್ರ ಆದೌ ಏನಂ ಬ್ರಹ್ಮಚಾರಿಣಂ ಗಾರ್ಹಪತ್ಯೋಗ್ನಿಃ ಅನುಶಶಾಸ. ತೇಷು ಮಧ್ಯ 3 ಅಗ್ನಿಗಳ ಪೈಕಿ ಮೊಟ್ಟ ಮೊದಲು ಈ ಬ್ರಹ್ಮಚಾರಿನ ಕುರಿತು ಗಾರ್ಹಪತ್ಯಾಗ್ನಿ ಅನುಶಾಸನ ಮಾಡಿ ಶುರು ಮಾಡ್ತಾರೆ. ಗಾರ್ಹಪತ್ಯಾಗ್ನಿ ರೌಂಡ್ ಆಗಿರ್ತಕ್ಕ ಕುಂಡದಲ್ಲಿ ಇದೆಯಲ್ಲ, ಆ ಅಗ್ನಿಗೆ ಗಾರ್ಹಪತ್ಯಾಗ್ನಿ ಹೆಸರು. ಆ ಗಾರ್ಹಪತ್ಯಾಗ್ನಿ ಈಗ ಇವನನ್ನು ಕುರಿತು
ಉಪವಾಸದ ಕುರಿತು ಉಪದೇಶ ಮಾಡ್ತಾ ಇದ್ದೆ. ಉಪದೇಶ ಮಾಡ್ತು ಏನು ಅಂತ, ಪೃಥಿವಿ ಅಗ್ನಿ ಅನ್ನಮಾದಿತ್ಯ ಇತಿ ಮಮ ಏತಾಶ್ಚತಸ್ರಸ್ತನವಃ. पृथिवी अग्निः अन्नम् आदित्यः इति ममैताश्चतस्रस्तनवः. ಶಬ್ದ ಯಾವನಿಂದ ಯಾಕ ಚತಸ್ರ. ನನಗೆ ಭೂಮಿ ಒಂದು ಶರೀರ ಕಣಯ್ಯ. ಗಾರ್ಹಪತ್ಯ ಹಾಕಿದೆ ಭೂಮಿಯು ಅಗ್ನಿಯು ಅನ್ನವು ಆದಿತ್ಯರು ನಾಲ್ಕು ನನ್ನ ಶರೀರ. ಗಾರ್ಹಪತ್ಯ ಅಗ್ನಿಯು ಅಗ್ನಿಯ ಅಗ್ನಿಯೂ ಶರೀರ ಅಂತ ಹೇಳ್ತೆ. ತಾನು ಅಗ್ನಿಯೂ ಆಗಿ ಅಗ್ನಿ ಶರೀರ ಅಂತ ಹೇಳ್ತಾ ಇದ್ದೆ. ಆಶ್ಚರ್ಯ ನೋಡಿ. ಅಂದ್ರೆ ನಾನು ಇಷ್ಟೇ ಅಲ್ಲ, ಸಮಷ್ಟಿ ಅಗ್ನಿ ರೂಪ ಅಂತ ತಿಳ್ಕೊಂತ ಕುಂಡಗಳಿಗೆ ಗಾರ್ಹಪತ್ಯ ಅಷ್ಟೇ ಅಗ್ನಿ ಅಲ್ಲ, ಜಗತ್ತಿನ ಎಲ್ಲಾ ಅಗ್ನಿ ರೂಪವು ನನ್ನದೇ ರೂಪ. ಹಾಗೆಯೇ ಅಖಂಡ ಭೂಮಿಯು ಅಖಂಡ ಅನ್ನವೂ ಆದಿತ್ಯನೂ ನನ್ನ ರೂಪವಾಗಿದೆ, ನನ್ನದೇ ಶರೀರ. ನಾನೇ 4 ರೂಪದಿಂದ ಇದ್ದೀನಿ ಅಂತ. 4 ರೂಪದ ಹೊಡ್ಕೊಂಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಗಾರ್ಹಪತ್ಯ ಅಗ್ನಿ ಅಖಂಡ ಭೂಮಿಯಾಗಿ ಅಖಂಡ ಅಗ್ನಿಯಾಗಿ ಅಖಂಡ ಅನ್ನವಾಗಿ ಆದಿತ್ಯನಾಗಿ ಇದು ಜಗತ್ತಿನ ತುಂಬಿಕೊಂಡಿದೆ ಅನ್ನೋದು ಶಾಸ್ತ್ರ ದೃಷ್ಟಿ. ಇದು ಇದನ್ನು ಭಾವನೆ ಮಾಡ್ಬೇಕು. ಅಂದ್ರೆ ಆಹಿತಾಗ್ನಿಯಾದವನು ಗಾರ್ಹಪತ್ಯವನ್ನ ಉಪಚಾರ ಮಾಡುವಾಗ, ಗಾರ್ಹಪತ್ಯ ಆಹುತಿ ಕೊಡುವಾಗ ಇದರ ತತ್ವ ಇಷ್ಟು, ಇದರ ವ್ಯಾಪ್ತಿ ಇಷ್ಟು ಅಂತ ತಿಳ್ಕೊಂಡಿರ್ಬೇಕು. ಆ ಭಾವನೆಯಿಂದ ಅದನ್ನ ಆರಾಧನೆ ಮಾಡಿದರೆ ವೀರ್ಯೋತ್ತರವಾಗತ್ತೆ ಆ ಅಗ್ನಿಹೋತ್ರ. ತತ್ರ ಆದಿತ್ಯ ಪುರುಷ ಆದಿತ್ಯ ಏಷ ಪುರುಷೋ ದೃಶ್ಯತೆ ಸೋಹಮಸ್ಮಿ ಗಾರ್ಹಪತ್ಯೋಗ್ನಿ. तत्र यः आदित्ये एष पुरुषो दृश्यते सोऽहमस्मि गार्हपत्योऽग्निः. ಅಲ್ಲಿ ಆ 4ರಲ್ಲಿ ಆದಿತ್ಯ ಅಂತ ಈ ಪುರುಷ ಕಾಣ್ತಾ ಇದ್ದಾನಲ್ಲಪ್ಪ, ಮೇಲೆ ಸೂರ್ಯ ಕಾಣ್ತಾ ಇಲ್ಲ, ಅದರೊಳಗೆ ಒಬ್ಬ ಪುರುಷ ಇದ್ದಾನಲ್ಲ, ಲಿಂಗಾತ್ಮ ಪುರುಷ, ನಾನೇ ಆಗಿದ್ದೀನಿ. ಅವನೇ ನಾನು, ನಾನೇ ಅವನು. ನನಗೂ ಅವನಿಗೂ ಏನು ಕೆಲಸ ಇಲ್ಲ. ನಾನು ಸಾಹವನೀಯಮಾಗಚ್ಚತಿ ತದ್ವಿವತ್ ಅಸುವಾ ಆದಿತ್ಯ ಸಾಹವನೀಯಮಾಗಚ್ಚತಿ ಅಂತ ಅಲ್ಲಿ ಆಹ್ವಾನ ಹೇಳಿದೆ. ಇಲ್ಲಿ ಗಾರ್ಹಪತ್ಯ ಹೇಳ್ತಾ ಇದೆ. ಗಾರ್ಹಪತ್ಯ ಅಗ್ನಿಗೆ ಬಂದು ಸೇರ್ಕೊಂಡಿದೆ. ಗಾರ್ಹಪತ್ಯ ಅಗ್ನಿಗೂ ಆದಿತ್ಯಾಂತರ್ಗತ ಪುರುಷನಿಗೂ ಅಭೇದವಿದೆ ಎಂಬುದಾಗಿ ಉಪಾಸನೆ ಮಾಡ್ಕೋಬೇಕು. ನಾನೇ ಅವನು, ಅವನೇ ನಾನು ಅಂತ. ಇಷ್ಟ ಗಾರ್ಹಪತ್ಯೋಗ್ನಿ ಸ ಏವಾಹಂ ಆದಿತ್ಯ ಪುರುಷೋಸ್ಮಿ ಇತಿ ಪುನಃ ಪರಾವೃತ್ಯ ಸ ಏವಾಹಮಸ್ಮಿ ಇತಿ ವಚನಂ. यश्च गार्हपत्योऽग्निः स एवाहम् आदित्ये पुरुषोऽस्मि इति पुनः परावर्त्य स एवाहमस्मि इति वचनम्. ಮೇಲಿಂದ ಕೆಳಗೆ ಮಾಡಿದ್ರು, ಆದಿತ್ಯನೇ ನಾನು ಮಾಡಿದ್ರು. ಇವಾಗ ಆ ಗಾರ್ಹಪತ್ಯಾಗ್ನಿ ಯಾವನಿದ್ದಾನೆ, ಈ ನಾನೇ ಆದಿತ್ಯದಲ್ಲಿರ್ತಕ್ಕವನು. ಇನ್ನು ಈ ಕಡೆಯಿಂದ ಮೇಲಕ್ಕೆ, ಅವನು ಇಲ್ಲಿಗೆ, ಇವನು ಅಲ್ಲಿಗೆ ಅಂತ. ಇವನು ಅವನು ಒಂದೇ ಅಂತ. ಈ ವ್ಯತಿಹಾರ ಅಂತಾರೆ. ವ್ಯತಿಹಾರ ಅಂದ್ರೆ ಇವನ ರೂಪವನ್ನು ಅವನಲ್ಲೂ, ಅವನ ರೂಪವನ್ನು ಇವನಲ್ಲೂ ಮರ್ಜ್ ಮಾಡೋದು. ಗಾರ್ಹಪತ್ಯಾಗ್ನಿ ಯಾವನಿದ್ದಾನೆ, ಈಗನೇ ಆದಿತ್ಯನ ಪುರುಷನಾಗಿದ್ದೀನಿ ಅಂತ ಹೇಳಿ ಪರಾವೃತ್ಯ ಅಂದ್ರೆ ಈ ಕಡೆ ಇನ್ನೊಂದು ಕಡೆಯಿಂದ ಮೇಲು ಕಡೆಯಿಂದ ಸೇವಾಹಮಸ್ಮಿ ಅಂತ ಹೇಳ್ತಾ ಇದೆ. ಆ ಕಡೆಯಿಂದ ಆದಿತ್ಯನೇ ನಾನು ಅಂತ ಹೇಳ್ತು. ಗಾರ್ಹಪತ್ಯವೇ ಅವನಾಗಿದ್ದಾನೆ, ನಾನು ಅವನಾಗಿದ್ದೇನೆ, ಅದ ಅವನು ನಾನಾಗಿದ್ದಾನೆ, ಅವನು ನಾನಾಗಿದ್ದಾನೆ, ನಾನು ಅವನಾಗಿದ್ದೇನೆ. ಅದು ಒಂದೇ. ಇನ್ನು ಅಗ್ನಿ ಅನ್ನ ಅಲ್ಲ, ಅನ್ನ ಪೃಥ್ವಿ. ಪೃಥ್ವಿಯೇ ಅನ್ನವಾಗದ, ಭೂಮಿಯ ಅಂಶವೇ ಅನ್ನವಾಗುತ್ತೆ. ಭೂಮಿಗೆ ಭತ್ತ, ರಾಗಿ, ಜೋಳ, ಗೋಧಿ ಎಲ್ಲ ತರಕಾರಿ ಹಾಗೆ ಭೂಮಿಗೆ ಸೇರ್ಕೊಳ್ಳುತ್ತೆ. ಭೂಮಿಯಿಂದ ಬೆಳೆದು ಭೂಮಿಯಲ್ಲೇ ಸೇರ್ಕೊಂಡು ಭೂಮಿಯಲ್ಲೇ ಇರುತ್ತೆ. ಭೂಮಿಯೇ ಆಗಿದೆ. ಅನ್ನ ಅಲ್ಲ ಭೂಮಿ. ಭೂಮಿಗೂ ಅನ್ನಕ್ಕೂ ಅವಿನಾಭಾವ ಸಂಬಂಧ, ಅಗ್ನಿಗೂ ಆದಿತ್ಯರಿಗೂ ಅವಿನಾಭಾವ ಸಂಬಂಧ. ಪೃಥಿವ್ಯನ್ನಯೋರಿವ ಭೋಜ್ಯತ್ವ ಲಕ್ಷಣಯೋ ಸಂಬಂಧೋ ಗಾರ್ಹಪತ್ಯಾದಿತ್ಯಯೋಃ. ಗಾರ್ಹಪತ್ಯಾದಿತ್ಯರಿಗೆ ಭೋಕ್ತೃತ್ವ ಸಂಬಂಧ, ಪೃಥ್ವಿಗೂ ಅನ್ನಕ್ಕೂ ಭೋಜ್ಯತ್ವ ಸಂಬಂಧ. ಪೃಥ್ವಿಯೂ ಭೋಜ್ಯ, ಅನ್ನವೂ ಭೋಜ್ಯ. ಪೃಥ್ವಿ ಅನ್ನಗಳಿಗೆ ಯಾವ ರೀತಿ ಭೋಜ್ಯತ್ವ ರೂಪ ಸಂಬಂಧ ಇದೆಯೋ ಆ ರೀತಿ ಸಂಬಂಧ ಗಾರ್ಹಪತ್ಯಾದಿತ್ಯರಿಗಲ್ಲ, ಭೋಜ್ಯತ್ವ ಸಂಬಂಧ ಅಲ್ಲ. ಮತ್ತೇನೋ ಭೋಕ್ತೃತ್ವ ಸಂಬಂಧ ಆಗಿದೆ. ಸ್ವಾಮಿಗಳು ಅಲ್ಲ ಅಂತ ಅಷ್ಟೇ ಅಂತೀರ. ಅತ್ಯಂತ ಚೆನ್ನಾಗಿ ಮುಂದೆ ಹೇಳ್ತಾರೆ. ಪೃಥ್ವಿ ಅನ್ನ ಇರುವಂತಹ ಸಂಬಂಧ ಅಲ್ಲ ಗಾರ್ಹಪತ್ಯ ಆದಿತ್ಯರಿಗೆ. ಮತ್ತಾವುದು ಮುಂದೆ ಹೇಳ್ತಾರೆ.
ಅತೃತ್ವ ಪಕ್ತೃತ್ವ ಪ್ರಕಾಶನ ಧರ್ಮಾಃ ಅವಿಶಿಷ್ಟಾಃ ಅತೃತ್ವ ಭಕ್ತೃತ್ವ ಪ್ರಕಾಶ ಧರ್ಮಾಃ ವಿಶಿಷ್ಟಾಃ ಇತ್ಯತಃ ಇತ್ಯತಃ ಏಕತ್ವಮೇವ ಅನಯೋರದತ್ಯಂತಂ. ಏಕತ್ವಮೇವ ಅನಯೋರನ್ ಯಾವ ರೀತಿ ಸಂಬಂಧ? ತಿನ್ನೋದು, ನಾನು ಇಲ್ಲಿ ಗಾರ್ಭತ್ಯಾಗ್ನಿಯಿಂದ ಕೊಟ್ಟಿಗೆ ತಿಂತೀನಿ, ಸೂರ್ಯನು ಕೂಡ ಆಯ್ತು ಎಲ್ಲವನ್ನೂ ತಿಂತಾನೆ. ಅತ್ಯುತ್ತ ಪಕ್ತೃತ್ವ ಬೇಯಿಸೋದು, ತಿನ್ನೋದು, ಬೇಯಿಸೋದು, ಪ್ರಕಾಶ ಬೆಳಗೋದು, ಈ ಧರ್ಮ ನನಗೂ ಅವನಿಗೂ ಅವಿಶಿಷ್ಟ, ಸಾಧಾರಣ ಸಮಾನವಾಗಿದೆ. ಆದ್ರಿಂದ ನಮ್ಮಿಬ್ಬರಿಗೂ ಏಕತ್ವವೇ ಇದೆ. ಒಬ್ಬರೇ ಎರಡು ಜಾಗ, ಎರಡು ಉಪಾಧಿಯೇ ಹೊರತು ನಾನು ಅವನು ತತ್ವತಃ ಭೇದ ಇಲ್ಲ. ಸೂರ್ಯ ಗ್ರೀನ್ ಶಬ್ದ ಎರಡೇ, ಭೂಮಿಯಲ್ಲಿ ನಮ್ ಕಣ್ಣು ಕಾಣುವ ಹಾಗೆ ಅಗ್ನಿ ಕಾಣ್ತಾನೆ, ಸೂರ್ಯ ಅಲ್ಲಿದ್ದಾನೆ ಬೇರೆ ಅಂತ. ಆದ್ರೆ ಹೇಳ್ತಾ ಇದ್ದಾರೆ ಅತ್ಯುತ್ವ ಪಕ್ತೃತ್ವ ಪ್ರಕಾಶದ ಧರ್ಮದಿಂದ ಇಬ್ರು ಸಮಾನವಾಗಿದ್ದಾರೆ. ಆದ್ರಿಂದ ಅದೆರಡು ಒಂದೇ. ಆ ರೀತಿ ಪೃಥಿವಿಯನ್ನ ಯೋಸ್ತು ಭೋಜ್ಯತ್ವೇನ ಆಭ್ಯಾಂ ಸಂಬಂಧ. ಪೃಥಿವ್ಯನ್ನಯೋಸ್ತು ಭೋಜ್ಯತ್ವೇನ ಆಭ್ಯಾಂ ಸಂಬಂಧ. ಪೃಥಿವಿ ಮತ್ತು ಅನ್ನಗಳಿಗೆ ಈ ಎರಡಕ್ಕೆ ಭೋಜ್ಯವಾಗ ಸಂಬಂಧ. ಯಾಕೆ ಅನ್ನಗಳಿಗೆ ಭೋಜ್ಯ ರೂಪದ ಸಂಬಂಧ, ಅಗ್ನಿ ಗಾಭದ್ರಿಗೆ ಇದು ಸಂಬಂಧ ಇರುತ್ತೆ. ಪೃಥ್ವಿಯನ್ನು ಯೋಚಿಸ್ತಾ ಆಯ್ತಾ, ಪೃಥ್ವಿ ಮತ್ತು ಅನ್ನಗಳಿಗೆ ಭೋಜ್ಯತ್ವನೇ ಇವುಗಳ ಸಂಬಂಧ. ಇವುಗಳು ಎರಡೂ ಭೋಜ್ಯವಾಗಿದೆ, ಅವಳು ಎರಡು ಭೋಕ್ತೃವಾಗಿದೆ. ಅವಳು ಹತ್ತಿರವಾಗಿದೆ, ಪಕ್ತವಾಗಿದೆ, ಪ್ರಕಾಶಕವಾಗಿದ್ದಾರೆ. ಪಕ್ತೃತ್ವ, ಪ್ರಕಾಶಕತ್ವ, ಉಷ್ಟತ್ವ, ಹತ್ತಿರತ್ವ. ಸಯ ಏತಮೇವಂ ವಿದ್ವಾನ್ ಉಪಾಸ್ತೆ ಏತಮೇವಂ ವಿದ್ವಾನ್ ಉಪಾಸ್ತೆ ಅಪಹತೆ ಪಾಪಕೃತ್ಯಾಂ ಅಪಹತೆ ಪಾಪಕೃತ್ಯಾಂ ಲೋಕೀ ಭವತಿ ಸರ್ವಮಾಯುರೇತಿ ಭವತಿ ಸರ್ವಮಾಯುರೇತಿ ಯೋಗ್ ಜೀವತಿ ಯೋಗ್ ಜೀವತಿ ನಾಸ್ಯಾವರ ಪುರುಷಾಃ ಕ್ಷೀಯಂತೆ ನಾಸ್ಯಾವರ ಪುರುಷಾಃ ಕ್ಷೀಯಂತೆ ಉಪವಯಂತಂ ಭುಂಜಾಮಃ ಉಪವಯಂತಂ ಭುಂಜಾಮಃ ಅಸ್ಮಿಗ್ಗಶ್ಚ ಲೋಕೆ ಅಮಸ್ಮಿಗ್ಗಶ್ಚ ಏತಮೇವಂ ವಿದ್ವಾನ್ ಉಪಾಸ್ತೆ ಅಸ್ಮಿಗ್ಗಶ್ಚ ಲೋಕೆ ಅಮುಸ್ಮಿಗ್ಗಶ್ಚ ಏತಮೇವಂ ವಿದ್ವಾನ್ ಉಪಾಸ್ತೆ ಏತಮೇವಂ ವಿದ್ವಾನ್ ಉಪಾಸ್ತೆ ಅಪಹತೆ ಪಾಪಕೃತ್ಯಾನ್ ಲೋಕೀ ಭವತಿ ಸರ್ವಮಾಯುರೇತಿ ಯೋಗ್ ಜೀವತಿ ನಾಸ್ಯಾವರ ಪುರುಷಾಃ ಕ್ಷೀಯಂತೆ ಉಪವಯಂತಂ ಭುಂಜಾಮಃ ಅಸ್ಮಿಗ್ಗಶ್ಚ ಲೋಕೆ ಅಮುಸ್ಮಿಗ್ಗಶ್ಚ ಏತಮೇವಂ ವಿದ್ವಾನ್ ಉಪಾಸ್ತೆ ಸಹ ಯಹ ಏತಂ ಏವಂ ವಿದ್ವಾನ್ ಉಪಾಸ್ತೆ ಅಪಹತೆ ಪಾಪಕೃತ್ಯಾಂ ಲೋಕಿ ಭವತಿ ಸರ್ವಂ ಆಯುಃ ಇತಿ ಜೋಕ್ ಜೀವತಿ. ಯಾಕೆ ಸಂಶಯ ಪಡೆಯಕ್ಕೆ ಹೇಳಿಸ್ಬೋದ? ಸಂಶಯ ಪಡೆಯಕ್ಕೆ ಹೇಳಿಸ್ಬೋದ ಒಬ್ರು ಬೇಡವಾ? ಸಂಶಯ ಪಡೆದ ಹೇಳಿಸ್ಕೊಳ್ಳೋದಿಲ್ಲ. ಹೆಂಗ್ ಸಂಶಯ ಬರುತ್ತೆ? ಕ್ರಿಯಾಪದ ಗೊತ್ತಿಲ್ಲ, ಶಬ್ದ ಗೊತ್ತಿಲ್ಲ, ಏನಿಲ್ಲ. ಜೋಕ್ ಜೋಕ್ ಜೀವತಿ ನ ಅಸ್ಯ ಅವರಪುರುಷಾಃ ಕ್ಷೀಯಂತೆ ಉಪ ವಯಂ ತಂ ಭುಂಜಾಮಃ ಅಸ್ಮಿಗ್ಗಶ್ಚ ಅಸ್ಮಿನ್ ಚ ಲೋಕೆ ಅಮುಸ್ಮಿನ್ ಚ ಯಃ ಏತಂ ಏವಂ ವಿದ್ವಾನ್ ಉಪಾಸ್ತೆ. ಯಾವನಾದ್ರು ಸಹಾಯ, ಅವನು ಯಾವನಾದ್ರೂ ಸರಿ ಈ ರೀತಿ ತಿಳಿದು ಅಂದ್ರೆ ಗಾಢಪಿತ್ತಾಗಿಗೆ ಪೃಥಿವಿ ಅಗ್ನಿ ಅನ್ನಾದಿತ್ಯ 4 ಶರೀರ ಉಂಟು ಅಂತ ಉಪಾಸನೆ ಮಾಡ್ತಾನೋ ಅವನು ಎಲ್ಲಾ ಪಾಪಕೃತ್ಯವನ್ನು ಕೊಂದಾಕ್ಬಿಡ್ತಾನೆ. ತಾನು ಇದುವರೆಗೆ ಏನ್ ಮಾಡಿದ್ದಾದ, ಸುಳ್ಳು ಹೇಳ್ತಿರ್ಬೋದು, ಸೂರ್ಯೋದಯ ಮಲಗಿದ್ದಿರ್ಬೋದು, ಆಮೇಲೆ ವಿಪರೀತವಾಗಿ ಮಾಡಿದ್ದಿರ್ಬೋದು, ನೀನ ಋತಸ್ಕಂದಾಗಿರ್ಬೋದು, ಏನೇನು ಪಾಪಗಳಿದೆಯೋ ಎಲ್ಲಾ ಪಾಪಗಳ ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ. ತುಂಬಾ ಉಂಟಲ್ಲ, ವಂಚನೆ, ಮೋಸ, ಕಪಟ, ಬ್ರಹ್ಮಚಾರಿ, ವಿಶುದ್ಧ ಧರ್ಮಗಳು ತುಂಬಾ ನಡೆದಿರುತ್ತೆ. ಅದೆಲ್ಲವನ್ನು ಪರಿಹಾರ ಮಾಡ್ಕೊಳ್ತಾನೆ. ಲೋಕಿಯವರಿಗೆ ಲೋಕದ ಫಲವನ್ನು ಕೊಡ್ಕೊಳ್ತಾನೆ, ಎಲ್ಲಾ ಆಯುಷ್ಯವನ್ನು ಪಡ್ಕೊಳ್ತಾನೆ. ಆಯುಷ್ಯದಲ್ಲಿ ಉಜ್ವಲವಾಗಿ ಬದುಕ್ತಾನೆ. ಬರೀ ಆಯುಷ್ಯ ಪಡ್ಕೊಳ್ತಾನೆ ಅಷ್ಟೇ ಅಲ್ಲ, ಬ್ರೈಟ್ ಫುಲ್ ಆಗಿ ಬದುಕ್ತಾನೆ. ಇವನ ಮುಂದೆ ಅವರ ಪುರುಷರು, ಕೆಳಗಿನ ಪುರುಷರು ಇವನ ಮುಂದೆ ಸಾಯೋದಿಲ್ಲ. ಇವನಿರುವವರೆಗೂ ಇವನ ಮಕ್ಕಳು, ಮೊಮ್ಮಕ್ಕಳು, ಮದುಮಕ್ಕಳು ಒಬ್ರು ಕೂಡ ಇವನ ಮುಂದೆ ಕಣ್ಣು ಮುಚ್ಕೊಳ್ಳಲ್ಲ. ಬಹಳ ಮುಖ್ಯ. ವಯಸ್ಸಾದ್ರು ಇದ್ಬಿಡೋಣ, ಮಕ್ಕಳು ಸತ್ತು ಹೋಗ್ಬಿಡ್ಲಿ, ಅಯ್ಯೋ ಗ್ರಹಚಾರವೇ ಯಾತಕ್ಕೆ ಇರ್ಬೇಕು? ವಯಸ್ಸಾದ ಮುಂದೆ ಮಕ್ಕಳು ಮೊಮ್ಮಕ್ಕಳು ಹೋಗ್ಬಿಟ್ರು ಅಂತ ತಡ್ಕೊಳಕ್ಕಾಗತ್ತಾ? ಪುತ್ರ ಶೋಕ ನಿರಂತರ ಮಾಡ್ಬಿಡುತ್ತೆ. ಅದಾಗೋದೇ ಇಲ್ಲ ಅಂತ ಇದ್ದಾರೆ ಉಪಾಸಕರಿಗೆ. ತನ್ನ ಮುಂದೆ ತನ್ನ ಚಿರಂಜೀವಿಗಳು ಯಾರು ಸಾಯೋದಿಲ್ಲ.
ಅಷ್ಟೇ ಇಲ್ಲ, ಇವ್ರು ಹೇಳ್ತಿದ್ದಾರೆ ಅಗ್ನಿಗಳು, ನಾವು ಈ ಉಪಾಸಕನನ್ನ ಇಲ್ಲೂ ಅಲ್ಲೂ ಕಾಪಾಡುತ್ತೇವೆ. ಉಪವಯಂತಂ ಚಾಮ ಪಾಲಯಾವ. ಯಾರು ಹೀಗೆ ಗಾರ್ಭತ್ಯ ಅಗ್ನಿ ಅನ್ನ ಆದಿತ್ಯ ಪೃಥ್ವಿ ರೂಪದಿಂದ ಇರತಕ್ಕದ್ದು, ಪೃಥ್ವಿ ಅಗ್ನಿ ಅನ್ನ ಆದಿತ್ಯ ರೂಪದಿಂದ ಇರತಕ್ಕದ್ದು ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನನ್ನು ನಾವು ಇಲ್ಲೂ ಕಾಪಾಡ್ತೀವಿ ಅಲ್ಲೂ ಕಾಪಾಡ್ತೀವಿ ಅಂತ ಹೇಳಿ ಈ ಉಪವಾಸಕರಿಗೆ ಇಂಥ ಒಂದು ವಿಶೇಷ ಫಲ ಹೇಳಿದೆ. 3 ವರ್ಷ ಬದುಕ್ತಾನೆ, ಉಜ್ವಲಾಗಿ ಬದುಕ್ತಾನೆ, ಅವನ ಮುಂದೆ ಚಿಕ್ಕವ್ರು ಹೋಗೋಲ್ಲ, ಅವನು ಇವನ್ ಕಾಪಾಡ್ತಾನೆ. ಇನ್ನೇನ್ ಬೇಕಪ್ಪ? ಸಹ ಕಶ್ಚಿತ್ ಏವಂ ಗಾರ್ಭತ್ಯಾಗ್ನಿ ಅನ್ನಾನ್ನಾದತ್ವೇನ ಚತುರ್ಧಾ ವಿಭಕ್ತಂ ಉಪಾಸ್ತೆ. ಸಯಃ ಕಶ್ಚಿದ್ ಏವಂ ಗಾರ್ಹವತ್ಯಾಗ್ನಿಂ ಚತುರ್ಧಾ ಪ್ರವಿಭಕ್ತಿಂ ಉಪಾಸ್ತೆ. ಅನ್ನಾನ್ನಾದತ್ವೇನ ಜಾಗ್ರತೆ ಯಾವನಾದ್ರೂ ಸರಿ ಈ ಗಾರ್ಭತ್ಯಾಗ್ನಿಯು ಅನ್ನಾದ ಅನ್ನವೇ ಅನ್ನಾದ್ಯ ಅನ್ನಾದ ಹತ್ತು ಪೃಥ್ವಿ ಅನ್ನ 2 ಅನ್ನಾದ್ಯ, ಅಗ್ನಿ ಆದಿತ್ಯ 10 2 ಅನ್ನ 2 10 ಈ ರೀತಿ ಇರ್ತಕ್ಕದ್ದು ಚತುರ್ಧ ವಿಭಕ್ತ 4 ಪ್ರಕಾರ ಒಡ್ಕೊಂಡಿದೆ. ಗಾರ್ಭತ್ಯಾಗ್ನಿಯೇ 4 ರೂಪದಿಂದ ಇದೆ ಎಂಬುದಾಗಿ ಯಾವಾಗಲೂ ಸರಿದಿರ್ತಾನೋ ಅಂದ್ರೆ ಉಪಾಸನೆ ಮಾಡ್ತಾನೋ, ಒಂದ್ಸಲ ಯಾವಾಗ ಭಾವನೆ ಮಾಡ್ತಿರ್ತಾನೋ ಸಹ ಅಪಹತೆ ವಿನಾಶಯತಿ ಪಾಪಕೃತ್ಯಾಂ ಪಾಪಂ ಕರ್ಮ. ಸಹ ಅಪಹತೆ ವಿನಾಶಯತಿ ಪಾಪಕೃತ್ಯಾಂ ಪಾಪಕರ್ಮ. ಪಾಪಕರ್ಮವನ್ನು ಅವನು ನಾಶ ಮಾಡಿಬಿಡ್ತಾನೆ. ಅವನ ಇದುವರೆಗೆ ಏನ್ ಮಾಡಿದ್ರು, ಪ್ರಾಣಿಗಳನ್ನ ಸೊಳ್ಳೆ ಚಿಗಣೆ ಹತ್ಯೆ ಮಾಡಿದ್ರು, ಇಲಿ ಹೊಡೆದಿದ್ರು, ಏನಾದ್ರು ಮಾಡಿದ್ರು ಎಲ್ಲಾ ಪಾಪವನ್ನು ಕೂಡ ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ. ನೋಡಿ ಎಷ್ಟು ಒಳ್ಳೆ ಪಾಪ. ಬೇಕಾಷ್ಟು ಪಾಪ ಮಾಡ್ತಿದ್ವಿ, ದಿನಾ ಪಾಪ ಮಾಡ್ತಿದ್ವಿ. ಪಾಪವೇ ನಮ್ಮ ಜೀವನ, ಪಾಪದ್ದು ಪಾಪಮಯವಾಗಿ ಪಾಪ ಜೀವನವಾಗಿದ್ದೀವಿ. ಎಲ್ಲವನ್ನು ಕೂಡ ಗಾರ್ಭತ್ಯಾಗ್ನಿ ಪೃಥ್ವಿ ಅನ್ನ ಅಗ್ನಿ ಅನ್ನ ಆದಿತ್ಯ ಇವುಗಳ ಇದೇನು ಭಾವನೆ ಮಾಡ್ತಾ ಇದ್ರು. ಪಾಪಕರ್ಮ ನಾಶ ಮಾಡ್ಕೊಡ್ತಾನೆ. ಲೋಕವಾಂಶ ಅಸ್ಮದೀಯೇನ ಲೋಕೇನ ಲೋಕಿ ಲೋಕವಾಂಶ ಅಸ್ಮದೀಯೇನ ಲೋಕೇನ ಆಗ್ನೇಯೇನ ತದ್ವಾನ್ ಭವತಿ ಯಥಾ ವಯಂ ವಾಕ್ಯ ಆಯ್ತು. ಯಥಾ ವಯಂ ಲೋಕಿ ಆಗ್ತಾನೆ, ಲೋಕವುಳ್ಳವನಾಗ್ತಾನೆ. ನಮ್ಮದಾದ ಲೋಕ, ನಾವು ಯಾವ ಲೋಕವನ್ನು ಹೊಂದಿದೀವೋ ಆ ಲೋಕದಲ್ಲಿ ಇವನು ಚೆನ್ನಾಗಿ ಬದುಕ್ತಾನೆ. ಅಗ್ನಿಗೆ ಸಂಬಂಧಪಟ್ಟಂತಹ ಲೋಕದಲ್ಲವನಾಗಿ ನಾವು ಯಾವ ರೀತಿ ಇದೀವೋ ಹಾಗೆ ಇವನು ಬ್ರೈಟ್ ಫುಲ್ ಆಗಿರ್ತಾನೆ. ಯಚ ಲೋಕೆ ಸರ್ವಂ ಭೂಷಿತಂ ಆಯುರೇತಿ ಪ್ರಾಪ್ನೋತಿ. ಯಚ ಲೋಕೆ ಸರ್ವಂ ವರ್ಷಿತಂ ಆಯುರೇತಿ ಪ್ರಾಪ್ನೋತಿ. ಈ ಲೋಕದಲ್ಲೂ ಕೂಡ ಪೂರ್ಣ 100 ವರ್ಷ ತುಂಬಾ ಇರ್ತಾನೆ, ಫುಲ್ 100 ವರ್ಷ ಇರ್ತಾನೆ. ಸಾಕಾ? ಬೇಕಾ? ಇನ್ನು ಮುಂದೆ ಬೇಕಾ? ಸಾಕ? ಈಗಲೇ ಸಾಕ? ಎಂತದ ಈಗಲೇ ಸಾಕುತ್ತೀರಮ್ಮ? ಏನಮ್ಮ ಈ ಹುಡುಗರು ಸಾಕುದು ಆಗಲ್ಲ. ವರ್ಷಿತಂ ಆಯುರೇತಿ 100 ವರ್ಷವನ್ನು ಪೂರ್ತಿ ಅನುಭವಿಸ್ತಾರಂತೆ, ಚೆನ್ನಾಗೇ ಇರ್ತಾನೆ. ಜೋಕ್ ಉಜ್ವಲಂ ಜೀವತಿ. ಬರೀ 100 ವರ್ಷ ಕುಂಟ್ಕೊಂಡು ಕಣ್ಕಾಂಡೆ ಕ್ಯಾಪ್ರಾಗಿ ನಡೆಯಕ್ಕಾಗದೆ ಬ್ಲಡ್ ಆಗಿರಲ್ಲ, ಉಜ್ವಲವಾಗಿ ಚೆನ್ನಾಗಿ ಓಡಾಡ್ಕೊಂಡು ಗಟ್ಬಿಟ್ಟಾಗಿರ್ತಂತೆ. ಗಣಪತಿ ಶಾಸ್ತ್ರಿ ಬಂದಿದ್ರು 94 ವರ್ಷ. ಶಾಸ್ತ್ರಿಗಳೇ ತುಂಬಾ ಚೆನ್ನಾಗಿದೆ ಅಧ್ಯಾತ್ಮ ರಾಮಾಯಣ ಅಂತಂದೆ, ಖುಷಿ ಪಟ್ರು. ಮಹಾಭಾರತನು ಬರೀರಿ ಅಂತಂದೆ, ಫುಲ್ ಮಹಾಭಾರತನ ಪ್ರತಿಪದಾರ್ಥ ಬರೀರಿ ಅಂತಂದೆ. ನೀವು ಪ್ರಿಂಟ್ ಮಾಡಿಸ್ತೀರಾ ಅಂದ್ರು. ಹ್ಞೂ ಆಯ್ತು ಮಾಡಿಸ್ತೀನಿ ಮಾಡಿರಿ ಅಂದೆ. ಓ ಖುಷಿ ಆಯ್ತು ಅವರಿಗೆ, ಬರೀತೀರಿ ಅಂತ ಹೊರಟೋದ್ರು. ಕಂಪ್ಲೀಟ್ ಮಹಾಭಾರತನ ಇದು ಮಾಡ್ತಾರೆ. 1 ವಾಲ್ಯೂಮು ವಸುಲಕ್ಷ್ಮಿ ಪ್ರಿಂಟ್ ಮಾಡಿಸ್ತಾರೆ, 1 ವಾಲ್ಯೂಮು ಸುರೇಖಾ ಮಾಡಿಸ್ತಾರೆ, 1 ವಾಲ್ಯೂಮು ಸುಮನಾಳ್ ಮಾಡಿಸ್ತಾರೆ. ಉಜ್ವಲಂ ಜೀವತಿ, ಬಹಳ ಉಜ್ವಲವಾಗಿ ಬದುಕ್ತಾನೆ, ಚೆನ್ನಾಗಿ ಬದುಕ್ತಾನೆ. ನಾ ಪ್ರಖ್ಯಾತ ಇತ್ಯಜಿತ್ತು. ಯಾರಿಗೂ ಎಲೆಮರಿಕಾಯಿ ಅಂತ ಮನೆಯವರಿಗೆ ಗೊತ್ತಿಲ್ಲ, ಮನೆಯಲ್ಲಿ ಮೂಲೆ ಬಿದ್ದ ಹಂಗ ಆಗೋಲ್ಲ. ವರ್ಲ್ಡ್ ಫೇಮಸ್ ಆಗ್ಬಿಡ್ತಾನಂತೆ. ನಾಟ್ ಓನ್ಲಿ ಸ್ಟೇಟ್ ಫೇಮಸ್, ನಾಟ್ ಓನ್ಲಿ ಇಂಡಿಯಾ ಫೇಮಸ್, ವರ್ಲ್ಡ್ ಫೇಮಸ್, ಇಂಟರ್ನ್ಯಾಷನಲ್ ಫಿಗರ್ ಆಗ್ಬಿಡ್ತಾನೆ. ಅಂತ ದೊಡ್ಡ ಒಂದು ಪ್ರಖ್ಯಾತ ಮನುಷ್ಯನಾಗ್ತಾನೆ. ನಚ ಅಸ್ಯ ಅವರಾಶ್ಚತೆ ಪುರುಷಾಶ್ಚ ಅಸ್ಯ ವಿದಿಶಃ. ನಚ ಅಸ್ಯ ವರಾಶ್ಚತೆ ಪುರುಷಾಶ್ಚ ಅಸ್ಯ ವಿದಿಶಃ. ಸಂತತಿಜಾಹ ಇತ್ಯರ್ಥಃ. ಸಂತತಿಜಾಹ ಇತ್ಯರ್ಥಃ. ಅಷ್ಟೇ ಅಲ್ಲ, ಇವನ ಅವರ ಪುರುಷರು ಅಂದ್ರೆ ಕೀಳಾಗಿರುವ ಅಂದ್ರೆ ಹುಟ್ಟಿನಿಂದ ಕೆಳಗಿನವರು ಅಂದ್ರೆ ಚಿಕ್ಕ ವಯಸ್ಸಿನವರಾಗಿರುವ ಪುರುಷರು ಅವರು ಒಂದು ಸಂತತಿಜರು, ಆ ಸಂತತಿಯಲ್ಲಿ ಹುಟ್ಟಿದವರು. ಇವನ
ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನಿಲ್ಲಿಸ್ಕೊಂಡವರು. ಇವ್ರು ಯಾರು ನಕ್ಷೀಯಂತೆ ಸಂತ ಛೇದೋ ನಭವತಿ ಇತ್ಯರ್ಥಃ. ಇವ್ರು ಯಾರು ಕಣ್ಮಿಸ್ಕೊಳ್ಳಲ್ಲ, ಬಿಟ್ಟು ಹೋಗೋದಿಲ್ಲ, ಸಾಥ್ ಹೋಗೋದಿಲ್ಲ. ಇವನು ಮುಂದೆ ಮಕ್ಕಳು ಮೊಮ್ಮಕ್ಕಳು ಕಣ್ಮಿಸ್ಕೊಳ್ಳಲ್ಲ ಅಂತ ಅರ್ಥ ಇಲ್ಲ. ಅಜ ಅಜ ಅಪ್ಪ ಅಪ್ಪ ಅಂತೆಲ್ಲ ಚೆನ್ನಾಗಿರ್ತಾರೆ. ಅಜ್ಜ ಅಜ್ಜ ಅಂತ ಬರ್ತಾರೆ, ಮುತ್ತಜ್ಜ ಮುತ್ತಜ್ಜ ಅಂತ ಬರ್ತಾರೆ. ಮುತ್ತಜ್ಜ ಅಂತ ಬಂದು ಮೀ ಮೇಲೆ ಹತ್ತಾರೆ, ಅಜ್ಜ ಅಜ್ಜ ಅಂತ ಬಂದು ಆಟ ಆಡ್ತಾರೆ. ಮಕ್ಕಳು ಕೂಡ ಅಪ್ಪನ ಚೆನ್ನಾಗಿ ನೋಡ್ಕೊತಾರೆ, ಇವರು ಚೆನ್ನಾಗಿರ್ತಾರೆ. ಅನ್ಯೋನ್ಯವಾಗಿ ಮಕ್ಕಳು ಮೊಮ್ಮಕ್ಕಳು ಬರಿ ಮಕ್ಕಳು ಎಲ್ಲ ದೊಡ್ಡ ಕುಟುಂಬ, ದೊಡ್ಡ ಹಾಲಲ್ಲಿ ದಿನ ಊಟ ಮಾಡ್ತಾರೆ. ಇವನಿಗೆ 8 ಮಕ್ಕಳು, 8 ಮಕ್ಕಳಿಗೂ 6 ಮಕ್ಕಳು ಮೊಮ್ಮಕ್ಕಳು. ಅವ್ರೆಲ್ಲರಿಗೂ 3 ಜನ ಇವರು ಮೊಮ್ಮಕ್ಕಳು ಬರಿ ಮಕ್ಕಳು. ಎಷ್ಟಾಯ್ತು? 8 8 6 48 8 56 56 ಮತ್ತೆ 18 60 74 75 ಜನ ಒಂದು ಹಾಲಲ್ಲಿ ದಿನ ಊಟ ಮಾಡ್ತಾರೆ. ಅಡಿಗೆ ಬಿಟ್ರು ಅಡಿಗೆ ಮಾಡಕ್ಕೆ ಹೇಗಿರುತ್ತೆ ಆ ಮಜಾ. ಒಬ್ಬೊಬ್ಬರು ಅಂತ್ಯಾಕ್ಷರಿ ಆಟ ಆಡ್ಕೊಂಡು ಒಬ್ಬೊಬ್ರು ಕಥೆ ಹೇಳ್ಕೊಂಡು ಮಹಾಭಾರತ ರಾಮಾಯಣ ಕಥೆ ಹೇಳ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಇರ್ತಾರೆ, ಚೆನ್ನಾಗಿರ್ತಾರೆ. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರಿಗೆ ಬೇರೆ ಬೇರೆ ಮನೆ ಹಂಚ್ಕೊಡ್ತಾರೆ, ಮಾಡ್ತಾರೆ. ದುಡ್ಡು ಬೇಕಾಗಿರುತ್ತೆ. ಒಬ್ಬೊಬ್ಬ ಅಪಾರ್ಟ್ಮೆಂಟ್ ಅಲ್ಲಿ ಈ ಅಪಾರ್ಟ್ಮೆಂಟ್ ಹೋಗು, ನೀ ಇಲ್ಲಿ ಹೋಗು, ನೀ ಇಲ್ಲಿ ಹೋಗುದು. ಚಿಂತಿತಂ ವಯಂ ಉಪಭುಂಜಾಮಃ ಪಾಲಯಾಮಃ ಅಸ್ಮಿಂಶ್ಚ ಲೋಕೆ ಜೀವಂತಂ ಅಮುಷ್ಮಿಂಶ್ಚ ಪರಲೋಕೆ. ಅಸ್ಮಿಂಶ್ಚ ಲೋಕೆ ಜೀವಂತಂ ಅಮುಷ್ಮಿಂಶ್ಚ ಪರಲೋಕೆ. ಮೃತ್ಯು ಏನಪ್ಪಾ ಅಂದ್ರೆ ನಾವು ಅವರನ್ನು ಕಾಪಾಡ್ತೀವಿ, ಅವರಿಗೆ ರೋಗ ರುಜಿನಾಗಿ ಬರದೇ ಇರೋ ಹಾಗೆ, ಆ ಹುಲಿಕಾಟ ತೋಳ್ಕಾಟ ಅದಾಗದೇ ಇರೋ ಹಾಗೆ, ಕರೆಂಟು ಮತ್ತೆ ಬೆಂಕಿ ನೀರು ಇದರಿಂದ ಸಾಯ್ದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ಅಮ್ಮಮ್ಮ ನಮ್ಗೆ ಅದು ರೆಸ್ಪಾನ್ಸಿಬಲ್ಲು ತಗೊಳ್ತಾ ಇದಾರೆ ಅವರು. ವಯಂತ ಉಪಭುಂಜಾಮಃ ಪಾಲಯಾಮಃ, ಅವ್ರು ತಗೊಳ್ತಾ ಇದ್ದಾರೆ ರೆಸ್ಪಾನ್ಸಿಬಿಲಿಟಿ. ಕಾಪಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು, ನಾವು ಅವ್ರನ್ನ ನೋಡ್ಕೊಳ್ತೀವಿ ಅಂತ. ಆ ಉಪಾಸಕರನ್ನ ಗಾನಪತ್ಯಾಗ್ನಿಗೆ ಪೃಥ್ವಿ ಅನ್ನ ಅಗ್ನಿ ಆದಿತ್ಯ 4 ಶರೀರ ಇದೆ. ಇದರಿಂದ ಇಡೀ ವಿಶ್ವವನ್ನೆಲ್ಲ ತುಂಬಿಕೊಂಡಿದ್ದಾನೆ, ವಿಶ್ವಾತ್ಮರಾಗಿದ್ದಾನೆ ಗಾನಪತ್ಯಾಗ್ನಿ. ನೋಡೋಕೆ ಬರೀ ಒಂದು ಕುಂಡದಲ್ಲಿ ಇಷ್ಟೇ ಇದ್ದಾನೆ ಅಂತಂದ್ರು ಕೂಡ ಅವನು ವ್ಯಾಪಕನಾಗಿರುವ ಸಮಷ್ಟಿ ಭೂಮಿ, ಸಮಷ್ಟಿ ಅನ್ನ, ಆದಿತ್ಯ, ಅಗ್ನಿ ರೂಪದವನಾಗಿದ್ದಾನೆ ಅಂತ ಭಾವನೆ ಮಾಡ್ಕೋ ಇದ್ಬಿಟ್ರೆ ಏನು ಸೂಪರ್ ಆಗ್ತಾನೆ ಅವನು. ಯಹ ಏತಮೇವಂ ವಿದ್ವಾನ್ ಉಪಾಸ್ತೆ ಯಥೋಕ್ತಂ ತಸ್ಯ ಏತತ್ ಫಲಮಿತ್ಯರ್ಥಃ. ಏತಮೇವಂ ವಿದ್ವಾನ್ ಉಪಾಸ್ತೆ ಯಥೋಕ್ತಂ ತಸ್ಯ ಏತತ್ ಫಲಮಿತ್ಯರ್ಥಃ. ಯಾವಾಗ ಈ ರೀತಿಯಾಗಿ ಈ ಗಾನಪತ್ಯಾಗ್ನಿಯನ್ನು ಉಪಾಸನೆ ಮಾಡ್ತಾನೋ ಅವನಿಗೆ ಈ ಮೇಲೆ ಹೇಳಿದ ಫಲವಾಗತ್ತೆ ಅಂತ ಅರ್ಥ. ಸರಿ, ನೆಕ್ಸ್ಟ್ ಮುಂದಿಂದು ಅಸಹೀನ ಮನ್ನಾಹಾರ್ಯ ವಚನೋ ಅನುಶಾಸ. ಅಸಹೀನ ಮನ್ನಾಹಾರ್ಯ ವಚನೋ ಅನುಶಾಸ. ಆಪೋ ದಿಶೋ ನಕ್ಷತ್ರಾಣಿ ಚಂದ್ರಮಾಃ ಇತಿ ಏಷ ಚಂದ್ರಮಸಿ ಪುರುಷೋ ದೃಶ್ಯತೆ. ಸೋಹಮಸ್ಮಿ ಸ ಏವಾಹಮಸ್ಮೀತಿ. ಸೋಹಮಸ್ಮಿ ಸ ಏವಾಹಮಸ್ಮೀತಿ. ಸ ಏಕಮೇವಂ ವಿದ್ವಾನ್ ಉಪಾಸ್ತೆ. ಏತಮೇವಂ ವಿದ್ವಾನ್ ಉಪಾಸ್ತೆ. ಅಪಹತೆ ಪಾಪಕೃತ್ಯಾನ್. ಅಪಹತೆ ಪಾಪಕೃತ್ಯಾನ್. ಲೋಕೀ ಭವತಿ ಸರ್ವಮಾಯುರೇತಿ ಜ್ಯೋಗ್ ಜೀವತಿ. ಲೋಕೇ ಭವತಿ ಸರ್ವಮಾಯುರೇತಿ ಜ್ಯೋಗ್ ಜೀವತಿ. ನಾಸ್ಯಾವರ ಪುರುಷಾಃ ಕ್ಷೀಯಂತೆ. ನಾಸ್ಯಾವರ ಪುರುಷಾಃ ಕ್ಷೀಯಂತೆ. ಉಪವಯಂತಂ ಭುಂಜಾಮಃ. ಉಪವಯಂತಂ ಭುಂಜಾಮಃ. ಅಸ್ಮಿಶ್ಚ ಲೋಕೆ ಅಮುಷ್ಮಿಗ್ಶ್ಚ. ಅಮುಷ್ಮಿಗ್ಶ್ಚ. ಏತಮೇವಂ ವಿದ್ವಾನ್ ಉಪಾಸ್ತೆ. ಏತಮೇವಂ ವಿದ್ವಾನ್ ಉಪಾಸ್ತೆ. ಅಸಹೀನ ಮನ್ವಾಹಾರ್ಯ ವಚನೋ ಅನುಶಾಸ. ಆಪೋ ದಿಶೋ ನಕ್ಷತ್ರಾಣಿ ಚಂದ್ರಮಾಃ. ಏಷೇ ಚಂದ್ರಮಸಿ ಪುರುಷೋ ದೃಶ್ಯತೆ. ಸೋಹಮಸ್ಮಿ ಸ ಏವಾಹಮಸ್ಮೀತಿ. ಉಪಾಸ್ತೆ. ಅಪಹತೆ ಪಾಪಕೃತ್ಯಾನ್. ಲೋಕೀ ಭವತಿ ಸರ್ವಮಾಯುರೇತಿ ಜ್ಯೋಗ್ ಜೀವತಿ. ನಾಸ್ಯಾವರ ಪುರುಷಾಃ ಕ್ಷೀಯಂತೆ. ಉಪವಯಂತಂ ಭುಂಜಾಮಃ. ಅಸ್ಮಿಗ್ಶ್ಚ ಲೋಕೆ ಅಮುಷ್ಮಿಗ್ಶ್ಚ. ಏತಮೇವಂ ವಿದ್ವಾನ್ ಉಪಾಸ್ತೆ. ಅಥ ಹ ಏನಂ ಅನ್ವಾಹಾರ್ಯ ವಚನಃ ಅನುಶಾಸ. ಆಪೋ ಆಪಃ ದಿಶಃ ನಕ್ಷತ್ರಾಣಿ ಚಂದ್ರಮಾಃ ಇತಿ ಯಃ ಏಷಃ ಚಂದ್ರಮಸಿ ಪುರುಷಃ ದೃಶ್ಯತೆ ಸಹ ಅಹಂ ಅಸ್ಮಿ ಸಹ ಏವ ಅಹಂ ಅಸ್ಮಿ ಇತಿ ಸಹ ಯಃ ಏತಂ ಏವಂ ವಿದ್ವಾನ್ ಉಪಾಸ್ತೆ. ಅಪಹತೆ ಪಾಪಕೃತ್ಯಾನ್. ಲೋಕೀ ಭವತಿ ಸರ್ವಂ ಆಯುಃ ಏತಿ ಜ್ಯೋಗ್ ಜೀವತಿ. ನಾಸ್ಯ ನ ಅಸ್ಯ ಅವರಪುರುಷಾಃ ಕ್ಷೀಯಂತೆ. ಉಪ ವಯಂ ತಂ ಭುಂಜಾಮಃ. ಅಸ್ಮಿನ್ ಚ ಲೋಕೆ ಅಮುಷ್ಮಿನ್ ಚ
ಯಹ ಏತಂ ಏವಂ ವಿದ್ವಾನ್ ಉಪಾಸ್ತೆ. ಆಮೇಲೆ ಇವನು ನಾನು ಉಪವಾಸನ ಕುರಿತು ಅನ್ನಾಹಾರ ಪಚನ ದಕ್ಷಿಣಾಗ್ನಿ ಇದು ಅರ್ಧ ಮೊರಾಕಾರದ ಇರುತ್ತಲ್ಲ ಬಲಗಡೆಯಲ್ಲಿ, ಈ ಗಾಲಪತ್ಯಾಗ್ನಿ ಈಗ ಬಲಗಡೆಯಲ್ಲಿ ಇರುತ್ತಲ್ಲ ಶೂರ್ಪಾಕಾರ ಮೊರದ ಆಕಾರದ ಅರ್ಧ ರೌಂಡು, ಇದು ಗಾಲಪತ್ಯ ಪೂರ್ತಿ ರೌಂಡು, ಅದು ಅರ್ಧ ರೌಂಡು ಇರುತ್ತಲ್ಲ, ಅದಕ್ಕೆ ಅನ್ನಾಹಾರ ಪಚನ. ಅವನು ಅನುಶಾಸನ ಮಾಡ್ದ, ಏನಪ್ಪ ಅದರಲ್ಲಿರ್ತಕ್ಕಂಥ ಅಗ್ನಿ ಬೇದಿ ಅಲ್ಲ ಅಗ್ನಿ. ಅಪ್ಪು ಸಮಸ್ತ ಅಪ್ಪುಗಳು ನಾನಾಗಿದ್ದೀನಿ, ದಿಕ್ಕುಗಳು ನಾನಾಗಿದ್ದೀನಿ, ನಕ್ಷತ್ರವಲ್ಲ ನಾನು, ಮತ್ತು ಚಂದ್ರ ನಾನಾಗಿದ್ದೀನಿಪ್ಪ, ಉಪಾಸನೆ ಮಾಡಯ್ಯ ಅಂತ ಹೇಳಿ ಹೇಳ್ಕೊಟ್ಟ. ಇನ್ನು ಚಂದ್ರನಲ್ಲಿರ್ತಕ್ಕಂಥ ಪುರುಷ ಯಾರೋ ಅವನೇ ನಾನು, ನನಗೂ ಅವನಿಗೂ ಅಭೇದ. ಚಂದ್ರಾಂತರ್ಗತ ಪುರುಷನಿಗೂ ಗಾರ್ಭತ್ಯಾಗ್ನಿ ಪುರುಷನಿಗೂ ಏಕತ್ವದ ಅಭೇದತ್ವ ಇದೆ. ನಾನೇ ಅವನಾಗಿದೆ, ಅವನೇ ನಾನಾಗಿದ್ದೀನಿ ಅಂತ ಯಾರಾದ್ರೂ ಹೀಗೆ ಉಪಾಸನೆ ಮಾಡುತ್ತಾನೋ ಅವನು ನನ್ನ ಎಲ್ಲಾ ಪಾಪಕೃತ್ಯವನ್ನು ಕೊಂದು ಹಾಕ್ಬಿಡ್ತಾನೆ, ನಾಶ ಮಾಡ್ತಾನೆ. ಒಳ್ಳೆ ಲೋಕದಲ್ಲಿ ಕೂಡ್ಕೊಂಡವನ ಲೋಕೇನ ಯುಕ್ತೋಭವಿ ಲೋಕೀಭೂತಿ, ಎಲ್ಲ ಆಯುಷ್ಯನ್ನು ಕೊಡ್ತಾನೆ, ಉಜ್ವಲವಾಗಿ ಬದುಕ್ತಾನೆ. ಇವನಿಂದ ಕೆಳಗೆ ಹುಟ್ಟಿದಂಥವ್ರು ಯಾರು ಇವನ ಮುಂದೆ ಸಾಯೋದಿಲ್ಲ. ನಾವು ಅವರನ್ನು ಕಾಪಾಡ್ತೀವಿ, ಈ ಲೋಕದಲ್ಲೂ ಆ ಲೋಕದಲ್ಲೂ. ಯಾರು ಹೀಗೆ ಉಪಾಸನೆ ಮಾಡ್ತಾರೋ ಅವರಿಗೆ ಇಂಥ ಫಲವಾಗತ್ತೆ ಅಂತ. ನಾಳೆ ಓದೋಣ ಭಾಷ್ಯ. ಓಂ ಆಪ್ಯಾಯಂತ ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ದದಾತ್ ನಿರ್ದೇಯೋಪನಿಷತ್ ಕರ್ಮಾಃ ತೇ ಮಯಿ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ.